Hi, good morning everyone. In the previous classes, we have to discuss about a operation on site. In that class, we discussed on operations on site like union of set and intersection of set and difference of the two set. Okay, ಈ ಮೂರು ಟಾಪಿಕ್ಗಳನ್ನು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೋಡಿದ್ದೀವಿ. ಹಾಗೆ ಅದರ ಬೇಸ್ ಮೇಲೆ ಬರುವಂತಹ ಎಕ್ಸಸೈಸ್ 1.4 ಅಲ್ಲಿ 4 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ಅದರ ಕಂಟಿನ್ಯೂಡ್ ಪಾರ್ಟ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಹೋಗೋಣ. ಹಾಗೆಯೇ NCERT ಆ್ಯಂಡ್ PU ಬೋರ್ಡ್ ಕಡೆಯಿಂದ ಫಸ್ಟ್ ಇಯರ್ದಲ್ಲಿ 40% ಸಿಲೆಬಸ್ಗಳನ್ನು ಬಿಡ್ತಾ ಇದ್ದಾರೆ. ಸೊ ಆ 40% ಸಿಲೆಬಸ್ ಅಂತ ಅಂದರೆ ಚಾಪ್ಟರ್ಸ್ಗಳು ಸೇಮ್ ಇರ್ತಾ ಹೋಗುತ್ತೆ, ಬಟ್ ಚಾಪ್ಟರ್ಸ್ಗಳಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಬಿಡಬೇಕು ಅಂತ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಕಾಲೇಜ್ಗಳಿಗೆ ಕಳಿಸ್ತಿದ್ದಾರೆ. ಸೊ ಇಲ್ಲಿ ನಮಗೇನಾಗ್ತಾ ಇದೆ ಅಂದರೆ ಸೆಟ್ ಚಾಪ್ಟ್ರಲ್ಲಿ 3 ಟಾಪಿಕ್ಗಳನ್ನು ಬಿಡ್ತಾ ಇದ್ದೀವಿ. ಯಾವುದ್ಯಾವುದು ಅಂತಂದರೆ ಡಿಫರೆನ್ಸ್ ಆಫ್ ಸೆಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಆಫ್ ಸೆಟ್ ಆ್ಯಂಡ್ ಇಟ್ಸ್ ಪ್ರಾಬ್ಲಮ್ಸ್. ಡಿಫರೆನ್ಸ್ ಮತ್ತು ಕಾಂಪ್ಲಿಮೆಂಟ್ ಮತ್ತು ಅದ್ರ ಮೇಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ನಾವಿಲ್ಲಿ ಬಿಡ್ತಾ ಇದ್ದೀವಿ. ಹಾಗಾದರೆ ಇನ್ನು ಉಳ್ಕೊಂಡಿರೋಂಥ ಟಾಪಿಕ್ಗಳಲ್ಲಿ ಇಂಟ್ರಡಕ್ಷನ್, ಟೈಪ್ಸ್ ಆಫ್ ಸೆಟ್, ಡೆಫಿನೇಷನ್ಸ್ ಆಫ್ ಎ ಸೆಟ್ ಆ್ಯಂಡ್ ಆಪರೇಷನ್ಸ್ ಆನ್ ಸೆಟ್ಟಲ್ಲಿ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಈ 2 ಟಾಪಿಕ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಪ್ರಾಪರ್ಟೀಸ್ ಆನ್ ಕಾಂಪ್ಲಿಮೆಂಟ್ಸ್ ಈ ಟಾಪಿಕ್ಕನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ಪ್ರಾಪರ್ಟೀಸ್ ಆನ್ ಕಾಂಪ್ಲಿಮೆಂಟ್ಸ್ ಅಂತಂದರೆ ಅಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ಗಳು ಬರ್ತಾಯಿತ್ತು, ಆ ಪ್ರಾಪರ್ಟೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಹಾಗೆಯೇ ಆ ಟಾಪಿಕ್ಗಳನ್ನ ಕಡಿತಗೊಳಿಸಿದ್ದೀವಿ. ಸೊ ಇವಾಗ ನಾವು ಸಿಲೆಬಸ್ಸಿಗೆ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು 4 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಅದೇ ಎಕ್ಸಸೈಸಲ್ಲಿ ಇನ್ನೂ 1-2 ಪ್ರಾಬ್ಲಮ್ಸ್ಗಳಿದೆ. ಆ 2 ಪ್ರಾಬ್ಲಮ್ಸ್ಗಳನ್ನು ಸಾರ್ಟ್ ಔಟ್ ಮಾಡಾದಮೇಲೆ ಒಂದು ಟಾಪಿಕ್ ಇದೆ, ಆ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿಗೆ ನಿಮಗೆ ಸಿಲೆಬಸ್ ಅಲ್ಲಿ ಮೊದಲನೇ ಚಾಪ್ಟರ್ ಆಗಿರುವಂತಹ ಸೆಟ್ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಯಾವ ಥರ ಇದೆ ಅಂತ ನೋಡ್ತಾ ಮುಂದೆ ಕಲಿಯುವಂತಹ ಟಾಪಿಕ್ ಯಾವುದು ಅಂತ ನೋಡ್ತಾ ಹೋಗೋಣ. ಎಸ್, ಓಕೆ. ಇನ್ ದಟ್ 5th ಪ್ರಾಬ್ಲಮ್ ಏನಿದೆ ಅಂತ ಅಂದರೆ ಕೊಟ್ಟಿರುವಂಥ 4th ಪ್ರಾಬ್ಲಮಲ್ಲಿ A ಯೂನಿಯನ್ B, A ಯೂನಿಯನ್ C ಈ ಥರ ಪ್ರಾಬ್ಲಮ್ಸ್ಗಳಿದೆ. ಸೇಮ್ ಕ್ವಶನ್ಸಲ್ಲೇ ಯೂನಿಯನ್ ಇರೋ ಪ್ಲೇಸಲ್ಲೆಲ್ಲ ನಾವು ಇಂಟರ್ಸೆಕ್ಷನ್ಸ್ನ ಅಪ್ಲೈ ಮಾಡಿ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೀವು ಅದನ್ನು ಅಸೈನ್ಮೆಂಟ್ ಆಗಿ ತಗೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಇವಾಗ 6th ಕ್ಲಾಸಲ್ಲಿ ನಮಗೆ ಹೇಳ್ತಾ ಇರೋದಾದರೆ, ಸೊ 5th ಪ್ರಾಬ್ಲಮ್ನ ನೀವು ಅಸೈನ್ಮೆಂಟ್ ಆಗಿ ತಗೊಳ್ತಾ ಹೋಗಿ 6th ಪ್ರಾಬ್ಲಮ್ ನೋಡ್ತಾ ಹೋಗೋಣ. 6th ಪ್ರಾಬ್ಲಮಲ್ಲಿ ಏನಿದೆ, ಇಫ್ ದ ಸೆಟ್ A is equals to 3, 5, 7, 9, 11. ಎ ಸೆಟ್ಟಲ್ಲಿ ಇರೋಂಥ ಎಲಿಮೆಂಟ್ಸ್ಗಳೆಷ್ಟು? 5 ಎಲಿಮೆಂಟ್ಸ್ಗಳಿದೆ. ಸೊ ಆ 5 ಎಲಿಮೆಂಟ್ಸ್ಗಳು ಯಾವ್ದು ಅಂತಂದರೆ 3, 5, 7, 9, 11. ಸೊ ಇನ್ ದ ಸೆಕೆಂಡ್ ಸೆಟ್ B is equals to 7, 9, 11, 13. ಅಗೈನ್ ಬಿ ಸೆಟ್ಟಲ್ಲಿ ನಮಗೆ 4 ಎಲಿಮೆಂಟ್ಸ್ಗಳಿದೆ. ಆ 4 ಎಲಿಮೆಂಟ್ಸ್ಗಳು ಯಾವ್ದು ಅಂತಂದರೆ 7, 9, 11, 13 ಅನ್ನೋ ಎಲಿಮೆಂಟ್ಸ್ಗಳು ಬಿ ಸೆಟ್ಟಲ್ಲಿದ್ದಾವೆ. ಹಾಗೆ ಸೆಟ್ ಸಿ ಈಕ್ವಲ್ಸ್ ಟು 11, 13, 15. ಅಗೈನ್ 3 ಎಲಿಮೆಂಟ್ಸ್ಗಳು ಸೆಟ್ ಸಿ ಯಲ್ಲಿದೆ. ಆ 3 ಎಲಿಮೆಂಟ್ಸ್ಗಳು ಯಾವ್ದು ಅಂತಂದರೆ 11, 13 ಆ್ಯಂಡ್ 15. ಆ್ಯಂಡ್ ಲಾಸ್ಟ್ ಒನ್ ಸೆಟ್ ಡಿ ಈಕ್ವಲ್ಸ್ ಟು 15 ಆ್ಯಂಡ್ 17. 15 ಆ್ಯಂಡ್ 17. ಓಕೆ, ಹಾಗಾದರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಿದೆ ಅಂತಂದರೆ ಫೈಂಡ್ ಎ ಇಂಟರ್ಸೆಕ್ಷನ್ ಬಿ. ಫೈಂಡ್ ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಬಿ, ಸಿ ಇಂಟರ್ಸೆಕ್ಷನ್ ಡಿ, ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಆ್ಯಂಡ್ ದ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಡಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ, ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಕೊಟ್ಟಿರುವಂಥ ಕ್ವಶನ್ 6th ಒನ್ನಲ್ಲಿ ನಮಗೆ 7 ಸಬ್ ಕ್ವಶನ್ಸ್ಗಳಿದೆ. ಆ 7 ಸಬ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಹಾಗಾದರೆ ಇಂಟರ್ಸೆಕ್ಷನ್ ಅಂತ ಅಂದರೆ ಏನು? ಇಂಟರ್ಸೆಕ್ಷನ್ ಅಂತಂದರೆ ಎರಡೂ ಸೆಟ್ಟಲ್ಲಿ ಕಾಮನ್ ಇರುವಂಥ ಎಲಿಮೆಂಟ್ಸ್ಗಳನ್ನ ಇಂಟರ್ಸೆಕ್ಟೆಡ್ ಸೆಟ್ಟಲ್ಲಿ ಹಾಕ್ತಾ ಹೋಗ್ತೀರಾ, ಹೌದಲ್ವಾ? ಹಾಗೆಯೇ ಯೂನಿಯನ್ ಅಂದ್ರೇನು? ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ತೊಗೊಳ್ತೀರಾ, ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ತೊಗೊಳ್ತೀರಾ, ಒಂದು ಸೆಟ್ಟಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಕಾಮನ್ ಇರೋಂಥ ಎಲಿಮೆಂಟ್ಸ್ಗಳನ್ನ 1 ಟೈಮ್ ಮಾತ್ರ ರಿಪೀಟೆಡ್ ಮಾಡ್ತಾ ಹೋಗ್ತಾ ಇದ್ರಿ, ಹೌದಲ್ವಾ? ಫಾರ್ ಎಕ್ಸಾಂಪಲ್ 1 2 3 4 5 ಇನ್ ದ ಸೆಟ್ ಎ ಆ್ಯಂಡ್ ಸೆಟ್ ಬಿ ಅಲ್ಲಿ ನಮಗೆ 3 4 5 6 7
ಇತ್ತು ಅಂದರೆ ಎ ಯೂನಿಯನ್ ಬಿ ಮಾಡಿದ್ರೆ ನಾವೇನು ಮಾಡ್ತಾ ಇದ್ವಿ 1 2 3 4 5 6 7 ಬರಿತಾ ಇದ್ರಿ ಹೌದಲ್ವಾ. ಹಾಗೇನೆ ಇಂಟರ್ಸೆಕ್ಷನ್ ಅಂತ ಬರ್ತಾ ಇದ್ವಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರಿ ಅಂತಂದರೆ 1 2 3 4 5 3 4 5 6 7 ಅಂತಂದರೆ ಇಂಟರ್ಸೆಕ್ಟ್ ಮಾಡಿ ಇಂಟರ್ಸೆಕ್ಷನ್ ಮಾಡ್ತಾ ಇದ್ದೀರಾ ಅಂದಾಗ ಇದರಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳು ಆ್ಯಂಡ್ ಸೆಟ್ ಬಿ ಯಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳು 3 4 5 3 4 5 ಹೌದಲ್ವಾ. ಈ 3 4 5ನ ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಮೆನ್ಷನ್ ಮಾಡ್ತಾ ಇದ್ವಿ ಹೌದಲ್ವಾ. ಹಾಗಾದರೆ ಈ ಸಿಂಬಲ್ ಮೆನ್ಷನ್ ಮಾಡುತ್ತೆ, ಯೂನಿಯನ್ ಅನ್ನ ಮೆನ್ಷನ್ ಮಾಡುತ್ತೆ, ಈ ಸಿಂಬಲ್ ನಮಗೆ ಇಂಟರ್ಸೆಕ್ಷನ್ ನ ಮೆನ್ಷನ್ ಮಾಡುತ್ತೆ, ಮೈನಸ್ ನಮಗೆ ಡಿಫರೆನ್ಸ್ ಆಫ್ ದ ಟೂ ಸೆಟ್ ಗಳನ್ನ ಮೆನ್ಷನ್ ಮಾಡುತ್ತೆ. ಬಟ್ ಡಿಫರೆನ್ಸ್ ನಮಗೆ ಸಿಲೆಬಸ್ ಅಲ್ಲಿ ಈ ವರ್ಷ ಮಾತ್ರ ಇಲ್ಲ. ಓಕೆ, 2020 and 21 ಅಲ್ಲಿ ಫಸ್ಟ್ ಇಯರ್ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಡಿಫರೆನ್ಸ್ ಆಫ್ ಟೂ ಸೆಟ್ ಅಂಡ್ ಕಾಂಪ್ಲಿಮೆಂಟ್ ಆಫ್ ಟೂ ಸೆಟ್ ಅನ್ನೋ 2 ಟಾಪಿಕ್ಗಳನ್ನ ಅಂಡ್ ಪ್ರಾಪರ್ಟೀಸ್ ಆನ್ ದ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಈ 3 ಟಾಪಿಕ್ಗಳನ್ನ ಬಿಡ್ತಾ ಇದೀವಿ. ಇನ್ನು ಉಳ್ಕೊಂಡಿರುವಂಥ 2 ಆಪರೇಷನ್ಸ್ಗಳನ್ನ ಇನ್ಕ್ಲೂಡೆಡ್ ಮಾಡ್ಕೊಳ್ತಾ ಇದೀವಿ. ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಏನು ಕೇಳ್ತಾ ಇದ್ದಾನೆ, ಎ ಇಂಟರ್ಸೆಕ್ಷನ್ ಬಿ. ಹಾಗಾದ್ರೆ ಸೆಟ್ ಎ ಇಂಟರ್ಸೆಕ್ಷನ್ ಬಿ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಸೆಟ್ ಎ ಬರ್ಕೊಂತೀರಾ. ಸೆಟ್ ಎ 3 5 7 9 11 ಇದೆ. ಹಾಗೆ ಇಂಟರ್ಸೆಕ್ಷನ್ ಸಿಂಬಲ್ ಹಾಕ್ತೀರಾ. ಇಂಟರ್ಸೆಕ್ಷನ್ ಸಿಂಬಲ್ ಹಾಕಿದ್ರೆ ಸೆಟ್ ಬಿ ನ ಬರ್ಕೊಳ್ಕೋಬೇಕು. ಸೆಟ್ ಬಿ ಅಲ್ಲಿ ನಮಗೆ 7 9 11 13 ಇದೆ. ಹಾಗಾದ್ರೆ ಸೆಟ್ ಎ ಅಂಡ್ ಸೆಟ್ ಬಿ ಅಲ್ಲಿರುವಂತಹ ಕಾಮನ್ ಎಲಿಮೆಂಟ್ಗಳು ಯಾವ್ಯಾವುದು? ಕಾಮನ್ ಎಲಿಮೆಂಟ್ಗಳು ಅಂತಂದ್ರೆ ಇದರಲ್ಲಿರುವಂಥ ಎಲಿಮೆಂಟ್ಸ್ ಇದರಲ್ಲಿರಬೇಕು. ಇದೆಯಾ? ಎಸ್, ಖಂಡಿತ ಇದೆ. ಆ ಎಲಿಮೆಂಟ್ಸ್ ಯಾವ್ಯಾವು ಅಂದ್ರೆ 7 9 11. ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ. ಹಾಗಾದ್ರೆ ಸೆಕೆಂಡ್ ಒನ್ ನೋಡೋದಾದ್ರೆ ಬಿ ಇಂಟರ್ಸೆಕ್ಷನ್ ಸಿ ಇದೆ. ಹಾಗಾದ್ರೆ ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ ಸೆಟ್ ಬಿ ನಮಗೆ 7 9 11 13 ಇದೆ. ಇಂಟರ್ಸೆಕ್ಟ್ ದ ಸೆಟ್ 11 13 and 15 ಸೆಟ್ ಸಿ ಹೌದಲ್ವಾ. ಸೆಟ್ ಸಿ ಅಲ್ಲಿರುವಂಥ ಎಲಿಮೆಂಟ್ 11 13 15 ಅಂಡ್ ಸೆಟ್ ಬಿ ಅಲ್ಲಿರುವಂಥ ಎಲಿಮೆಂಟ್ 7 9 11 13. ಹಾಗಾದ್ರೆ ಕಾಮನ್ ಇರುವಂಥ ಎಲಿಮೆಂಟ್ ಸೆಟ್ ಎ ಬಿ ಇರಬೇಕು, ಸೆಟ್ ಬಿ ಅಲ್ಲೂ ಇರಬೇಕು, ಸೆಟ್ ಸಿ ಅಲ್ಲೂ ಇರಬೇಕು. ಹಾಗಾದ್ರೆ ಸೆಟ್ ಬಿ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು 11, ಸೆಟ್ ಸಿ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು 11 and 13. ಎರಡರಲ್ಲೂ ಇರುವಂಥ ಕಾಮನ್ ಎಲಿಮೆಂಟು 11 ಮತ್ತೆ 13 ಮಾತ್ರ. ಸೊ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ಸ್ ಟು 11, 13 ಬರ್ತಾ ಹೋಗುತ್ತೆ. ಓಕೆನಾ. ಹಾಗೇನೆ ಥರ್ಡ್ ಪ್ರಾಬ್ಲಮ್ ನೋಡೋದಾದ್ರೆ ಥರ್ಡ್ ಏನಿದೆ, ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ ಬರ್ಕೋಬೇಕು ಅಂತಂದ್ರೆ 3 5 7 9 11 set A intersect with a set B, set C, that is 11 13 15 and intersect with a set D, that is 15 and 17. ಹಾಗಾದ್ರೆ A intersection C intersection D ಮಾಡ್ಕೊಳ್ತಾ ಇದೀವಿ. A intersection C intersection D ಮಾಡ್ಕೋಬೇಕಾದ್ರೆ C ಮತ್ತೆ D ನ ಇಂಟರ್ಸೆಕ್ಟ್ ಮಾಡಿ ಫಸ್ಟ್, ಅಥವಾ A ಮತ್ತೆ B C ನ ಇಂಟರ್ಸೆಕ್ಟ್ ಮಾಡಿ ಫಸ್ಟ್. ಹಾಗಾದ್ರೆ ಎಲಿಮೆಂಟ್ಗಳು ಏನೇನು ಬರ್ತಾ ಹೋಗುತ್ತೆ, ಸೆಟ್ A ಅಂಡ್ ಸೆಟ್ C ಅಲ್ಲಿರುವಂತಹ ಕಾಮನ್ ಎಲಿಮೆಂಟ್ ನೋಡ್ತಾ ಹೋಗೋಣ. ದಟ್ ಈಸ್ 11 ಓನ್ಲಿ ಹೌದಲ್ವಾ. ಈ ಎರಡು ಸೆಟ್ ಅಲ್ಲಿ A ಇಂಟರ್ಸೆಕ್ಷನ್ C ಮಾಡಿದಾಗ ಅದರಲ್ಲಿರುವಂತಹ ಕಾಮನ್ ಎಲಿಮೆಂಟ್ ಯಾವುದು, ದಟ್ ಈಸ್ 11 ಅಂಡ್ 11 ಓನ್ಲಿ ಹೌದಲ್ವಾ. ಇಂಟರ್ಸೆಕ್ಟ್ ವಿತ್ ಸೆಟ್ ಡಿ, ಇಂಟರ್ಸೆಕ್ಟ್ ವಿತ್ ಸೆಟ್ ಡಿ. ಹಾಗಾದ್ರೆ 11 15 17 ಇದೆ. ಹಾಗಾದ್ರೆ ಕಾಮನ್ ಎಲಿಮೆಂಟ್ ಇದೆಯಾ, ಇಲ್ಲ. ಹಾಗಾದ್ರೆ ಕಾಮನ್ ಎಲಿಮೆಂಟ್ ಇಲ್ಲ ಅಂತ ಅಂದ್ರೆ ಇಫ್ ದ ಸೆಟ್ ಎ ಸಿ ಅಂಡ್ ಡಿ ಆರ್ ಡಿಸ್ಜಾಯಿಂಟ್ ಸೆಟ್ ಹೌದಲ್ವಾ. ಡಿಸ್ಜಾಯಿಂಟ್ ಸೆಟ್ಸ್ ಅಂದ್ರೆ ಏನಾಗ್ತಾ ಇತ್ತು, let A and B are two sets, then A intersection B is equals to empty. Then the set A and B are called disjoint set ಅಂತ ಹೇಳ್ತಾ ಇದ್ವಿ ಹೌದಲ್ವಾ. ಎರಡು ಎಲಿಮೆಂಟ್ಸ್ ಎರಡು ಸೆಟ್ಗಳನ್ನ ತಗೊಳ್ತಾ ಇದೀವಿ. ಸೆಟ್ ಎ ಮತ್ತೆ ಸೆಟ್ ಬಿ ನ ಎಲ್ಲ ಸೆಟ್ ತಗೊಳ್ತಾ ಇದೀವಿ. ತಗೊಂಡಾದ್ಮೇಲೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ
ಎಂಟಿ ಅಂತ ಏನಾದರೂ ಬಂತು ಅಂದರೆ ಕಾಮನ್ ಎಲಿಮೆಂಟ್ಸ್ಗಳು ಎರಡರಲ್ಲೂ ಇಲ್ಲ, ಸೊ ಆವಾಗ ನಮಗೆ ಎಂಟಿ ಸೆಟ್ಗಳು ಸಿಗ್ತಾ ಹೋಗುತ್ತೆ. ಆ ಎಂಟಿ ಸೆಟ್ ಬಂದಾಗ ಎ ಮತ್ತು ಬಿ ಸೆಟ್ಗಳನ್ನ ಏನಂತ ಕರಿತಾ ಹೋಗ್ತಾ ಇದ್ರಿ, ಡಿಸ್ಜಾಯಿಂಟ್ ಸೆಟ್ ಅಂತ ಕರಿತಾ ಇದ್ರಿ, ಹೌದಲ್ವಾ? ಹಾಗೇನೆ ಇಲ್ಲೂ ಅಷ್ಟೇ, ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ನಮ್ಗೆ ಏನು ಬರ್ತಾ ಇದೆ, ಕಾಮನ್ ಎಲಿಮೆಂಟ್ಸ್ಗಳಿಲ್ಲ, ಸೊ ಎಂಟಿ ಬರ್ತಾ ಇದೆ. ಹಾಗಾದ್ರೆ ಎ ಸಿ ಡಿ ಆರ್ ಡಿಸ್ಜಾಯಿಂಟ್ ಸೆಟ್ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ? ಹಾಗೇನೆ ಫೋರ್ತ್ ಒನ್ ನೋಡ್ತಾ ಹೋಗೋಣ. ಫೋರ್ತ್ ಒನ್ ಏನಿದೆ, ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ. ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಅಂತಂದ್ರೆ ಸೆಟ್ ಏನಿದೆ, 3 5 7 9 11 intersect with B union C. ಹಾಗಾದ್ರೆ B union C ಅಂದ್ರೆ ಏನಾಗ್ತಾ ಇದೆ, 7 9 11 13 ಆಗ್ತದೆ. ಯೂನಿಯನ್ ವಿತ್ set C is 11 13 and 15. ಹಾಗಾದ್ರೆ A intersection of B union C ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ ಅಂದ್ರೆ ಫಸ್ಟ್ ನೀವೇನ್ ಫೈಂಡ್ ಔಟ್ ಮಾಡ್ಕೊಳ್ತೀರಾ, B union C ನ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ತೀರಾ. B union C ನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಬಂದಿರುವಂತಹ ಸೆಟ್ ನ A ಜೊತೆಗೆ ಇಂಟರ್ಸೆಕ್ಷನ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಹಾಗಾಗಿನೇ ನಾವಿಲ್ಲಿ ಎರಡು ಕ್ಲೋಸ್ಡ್ ಬ್ರಾಕೆಟ್ಸ್ ಗಳನ್ನ ತಗೊಂಡಿದ್ದೀವಿ. ಫಸ್ಟ್ ನಾವು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು, ಫಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರುವಂತಹ ಯೂನಿಯನ್ ಆಪರೇಷನ್ ನ ಫಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಯೂನಿಯನ್ ಆಪರೇಷನ್ ನ ಸಾಲ್ವ್ ಮಾಡ್ತಾ ಹೋಗೋದಾದ್ರೆ 7 9 11 and 13 ಯೂನಿಯನ್ ವಿತ್ 11 13 15. ಹಾಗಾದ್ರೆ ಯೂನಿಯನ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ, ಸೆಟ್ ಬಿ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು, ಸೆಟ್ ಸಿ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನು ಕೂಡ ಯೂನಿಯನ್ ಸೆಟ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ 7 9 11 13 ಫಸ್ಟ್ ಬಿ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ಬರ್ಕೊಂಡಿದ್ದೀನಿ. ಹಾಗೆ ಸಿ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಗಳು 11 13 15. ಹಾಗಾದ್ರೆ 11 and 13 ಆಲ್ರೆಡಿ ರಿಟರ್ನ್, ಸೊ ಎರಡು ಟೈಮ್ ರಿಪೀಟೆಡ್ ಆಗ್ತದೆ, ಅಲ್ಲೂ ರಿಪೀಟೆಡ್ ಇದೆ, ಇಲ್ಲೂ ರಿಪೀಟೆಡ್ ಎಲಿಮೆಂಟ್ಸ್ ಗಳಿದೆ. ಹಾಗಾಗಿ ನಾವು ಅದನ್ನ ಒನ್ ಟೈಮ್ ಮಾತ್ರ ರಿಪೀಟೆಡ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಹಾಗಾದ್ರೆ 7 9 11 13 15 ಆರ್ ದ ಎಲಿಮೆಂಟ್ಸ್ ಆಫ್ ಬಿ ಯೂನಿಯನ್ ಸಿ ಆಗ್ತಾ ಇದೆ. ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೊಂಡಾದ್ಮೇಲೆ ಇಂಟರ್ಸೆಕ್ಟ್ ವಿತ್ ಯಾವ ವಿಚ್ ಸೈಡ್, ದಟ್ ಈಸ್ ಎ ಸೈಡ್. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ನ ನಾವು ಇಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ 3 5 7 9 11 intersect with 7 9 11 13 15. ಅಂದ್ರೆ ಬಿ ಯೂನಿಯನ್ ಸಿ ಬಂದಿರುವಂತ ಎಲಿಮೆಂಟ್ಸ್ ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂತಾ ಇದೀನಿ ಅಷ್ಟೇ. ಓಕೆ, ಹಾಗಾದ್ರೆ ಕಾಮನ್ ಇರುವಂತ ಎಲಿಮೆಂಟ್ಸ್ ಗಳು ಯಾವ್ಯಾವು, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಲ್ಲಿ ಬಿ ಯೂನಿಯನ್ ಸಿ we get one more set that is 7 9 11 13 15 and that set is intersected with a set A that is 3 7 9 11. ಹಾಗಾದ್ರೆ ಇದರಲ್ಲಿರುವಂತ ಕಾಮನ್ ಎಲಿಮೆಂಟ್ಸ್ ಗಳು, the common elements between these two sets are 7 9 11 only, ಹೌದಲ್ವಾ? ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಮಾಡಿದಾಗ ನಮ್ಗೆ ಏನು ಎಲಿಮೆಂಟ್ ಬರ್ತಾ ಇದೆ, 7 9 11 ಮಾತ್ರ ಬರ್ತಾ ಇದೆ. ಓಕೆನಾ? ಹಾಗಾದ್ರೆ ಫೋರ್ತ್ ಒನ್ ಸಾಲ್ವ್ ಆಯ್ತು. ಫಿಫ್ತ್ ಒನ್ ನೀವೇ ಟ್ರೈ ಮಾಡ್ತೀರಾ ಅಂತ ಅನ್ಕೊಂತಾ ಇದೀನಿ. ಫಿಫ್ತ್ ಒನ್ ಕೂಡ ನಿಮಗೆ ಅಸೈನ್ಮೆಂಟ್ ಆಗಿ ತಗೊಳ್ಳಿ. ಯಾಕೆ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಮಾಡಿದ್ದೀರಾ, ಇವಾಗ ತಿಳ್ಕೊಂಡಿದ್ದೀರಾ, ಅಲ್ಲಿ ಸಿ ಪ್ಲಸ್ ಅಲ್ಲಿ ಏನಿದೆ, ಡಿ ಇದೆ ಅಷ್ಟೇ. ಹಾಗಾದ್ರೆ ಆ ಡಿ ಸೆಟ್ ನ ನಾವು ಅಲ್ಲಿ ಬರ್ಕೊಂಡಾಗ ಈ ಪ್ಲೇಸ್ ಅನ್ನು ನಾವು ಬರ್ಕೊಂತೀವಿ. ಅಗೇನ್ ಬಿ ಯೂನಿಯನ್ ಡಿ ಮಾಡ್ತಾ ಹೋಗ್ತೀರಾ. ಬಿ ಯೂನಿಯನ್ ಡಿ ಮಾಡಿದಾಗ ನಮಗೆ 7 9 11 13 15 and 17 ಆರ್ ದ ಎಲಿಮೆಂಟ್ಸ್ ಆಫ್ ದ ಬಿ ಯೂನಿಯನ್ ಡಿ ಎಲಿಮೆಂಟ್ ಆಗ್ತಾ ಹೋಗುತ್ತೆ, ಬಿ ಯೂನಿಯನ್ ಡಿ ಸೆಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಬಿ ಯೂನಿಯನ್ ಡಿ ಸೆಟ್ ವಿಲ್ intersected with a set A, intersect with a set A. So A intersection of B union D element ಗಳು ಏನು ಬರ್ತಾ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಬಿ ಯೂನಿಯನ್ ಡಿ ಆಯ್ತು, ಫಿಫ್ತ್ ಒನ್ ಸಾಲ್ವ್ ಮಾಡಿದೀವಿ, ಅಸೈನ್ಮೆಂಟ್ ಆಗಿ ತಗೊಳ್ತಾ ಇದ್ದೀರಾ. ಸೊ ಸಿಕ್ಸ್ತ್ ಒನ್ ನೋಡ್ತಾ ಹೋಗೋದಾದ್ರೆ ಸಿಕ್ಸ್ತ್ ಒನ್ ಏನಿದೆ, ಎ ಇಂಟರ್ಸೆಕ್ಷನ್ ಬಿ
intersection of B union C. A intersection B intersection of B union C ಅಂತ ಇದೆ. ಸೊ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕಾದ್ರೆ 6th one ನಾವು ಸಾಲ್ವ್ ಮಾಡ್ಕೋಬೇಕಾದ್ರೆ ಫಸ್ಟ್ ನಾವು A ಇಂಟರ್ಸೆಕ್ಷನ್ B ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ B ಯೂನಿಯನ್ C ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು A ಇಂಟರ್ಸೆಕ್ಷನ್ B ಇಂಟರ್ಸೆಕ್ಷನ್ B ಯೂನಿಯನ್ C ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಗೊತ್ತಾಯ್ತಾ? ಈ ಕ್ವೆಶ್ಚನ್ ಕೇಳಿದ ಅಂತಂದ್ರೆ ನಾವೇನ್ ಮಾಡಬೇಕು? ಫಸ್ಟ್ A ಇಂಟರ್ಸೆಕ್ಷನ್ B ನ ಸಾಲ್ವ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ B ಯೂನಿಯನ್ C ನ ಸಾಲ್ವ್ ಮಾಡ್ಕೊಳ್ಳೋಣ. ಬಂದಿರುವಂತ ಎರಡು ಸೆಟ್ ಅನ್ನು ನಾವು ಇಂಟರ್ಸೆಕ್ಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ A ಯೂನಿಯನ್ B ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ A ಯೂನಿಯನ್ B ಎಲಿಮೆಂಟ್ ಏನೇನಿದೆ? A ಸೆಟ್ ಅಲ್ಲಿ ನಮಗೆ 3 5 7 9 11 and intersect with the set 7 9 11 30 intersect with the set B. ಹೌದಲ್ವಾ? intersect with the set B ಅಂತ ಅಂದಾಗ set A ಮತ್ತೆ set B ಅಲ್ಲಿ ಆಲ್ರೆಡಿ ನಾವು A intersection B ಫೈಂಡ್ ಔಟ್ ಮಾಡಿದೀವಲ್ವಾ? ಹಾಗಾದ್ರೆ A intersection B ಫೈಂಡ್ ಔಟ್ ಮಾಡಿದಾಗ ನಮಗೆ ಏನು ಬಂದಿತ್ತು? 7 9 11 ಮಾತ್ರ ಬಂದಿತ್ತು. ಹೌದಾ? ಇದರಲ್ಲಿರುವಂತ ಕಾಮನ್ ಎಲಿಮೆಂಟ್ ಅಂಡ್ ಇದರಲ್ಲಿರುವಂತ ಕಾಮನ್ ಎಲಿಮೆಂಟ್ಗಳು 7 9 11 ಓನ್ಲಿ. ಸೊ 7 9 11 ಬರ್ಕೊಂಡಿದ್ದೀವಿ. ಹಾಗೆ B ಯೂನಿಯನ್ C ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ 7 9 11 13 ಯೂನಿಯನ್ ವಿತ್ 11 13 and 15. ಹಾಗಾದ್ರೆ 7 9 11 13 union with a set C that is 11 13 15, then we get 7 9 11 13 7 9 11 13. Write the first elements of the set B and 7 9 11 13 are the right hand and the union with the set C that is 11 13 15. 11 13 15 ಆಗಾದ್ರೆ already 11 13 ನ ಬರ್ಕೊಂಡಿದ್ದೀನಿ. The remaining element is only 15. So B union C ನಮಗೆ ಏನಾಗ್ತಾ ಇದೆ? 7 9 11 13 15 ಆಗ್ತಾ ಇದೆ. ಹೌದಲ್ವಾ? ಹಾಗಾದ್ರೆ ಈಗ ಇಂಟರ್ಸೆಕ್ಟ್ ಮಾಡ್ತಾ ಹೋಗಬೇಕು. ಇಂಟರ್ಸೆಕ್ಟ್ ಮಾಡಬೇಕಾಗಿರುವಂತ ಎಲಿಮೆಂಟ್ಗಳು ಯಾವ್ಯಾವು? that is set 1 and set 2. ಈ ಎರಡು ಸೆಟ್ ಗಳನ್ನ ಇಂಟರ್ಸೆಕ್ಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ 7 9 11 intersect with 7 9 11 13 and 15. ಅಂದ್ರೆ A intersection B ಮಾಡ್ಕೊಂಡಿರುವಂತ ಎಲಿಮೆಂಟ್ಗಳು 7 9 11, B ಯೂನಿಯನ್ C ಮಾಡ್ಕೊಂಡಿರುವಂತ ಎಲಿಮೆಂಟ್ಸ್ಗಳು 7 9 11 13 15. ಹಾಗಾದ್ರೆ ಈ ಎರಡು ಸೆಟ್ಗಳ ಇಂಟರ್ಸೆಕ್ಷನ್ ಏನಾಗ್ತಾ ಹೋಗುತ್ತೆ? that is 7 9 11 only. 7 9 11 only. ಓಕೆನಾ? ಇದು ನಿಮಗೆ 6th ಪ್ರಾಬ್ಲಮ್. ಸೊ ಈಗ 7th ಪ್ರಾಬ್ಲಮ್ ಅನ್ನು ಕೂಡ ನೀವು ಅಸೈನ್ಮೆಂಟ್ ಆಗಿ ತಗೊಳ್ಳಿ. ಯಾಕೆ ಅಂತಂದ್ರೆ ಇಲ್ಲಿ ನಮಗೆ A ಯೂನಿಯನ್ B, ಸೆಟ್ A is union with a set D. ಅಂದ್ರೆ ಸೆಟ್ A ಅಲ್ಲಿ ನಮಗೆ 3 5 7 9 11 ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ 3 5 7 9 11 is union with a set D that is 15 and 17. ಹೌದಲ್ವಾ? ಹಾಗಾದ್ರೆ A ಯೂನಿಯನ್ D ಮಾಡಿದಾಗ ನಮಗೆ ಏನು ಬರ್ತಾ ಹೋಗುತ್ತೆ? ಯೂನಿಯನ್ ಅಂತಂದ್ರೆ ಎರಡು ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಅನ್ನು ಒಂದ್ ಕಡೆ ಬರ್ಕೊಳ್ಳಿ, ಅದು ನಮಗೆ ಸೆಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ಲ? ಹಾಗೇನೆ B ಯೂನಿಯನ್ C, set B is union with a set C. set B is union with a set C ಅಂತಂದ್ರೆ set B ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಫಸ್ಟ್ ಬರ್ಕೊಂತೀರಾ, set C ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಸೆಕೆಂಡ್ ಬರ್ಕೊಂತೀರಾ. ಎರಡೂ ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಿತ್ತು ಅಂತಂದ್ರೆ ಅದನ್ನ ಒನ್ ಟೈಮ್ ಮಾತ್ರ ರಿಪೀಟೆಡ್ ಮಾಡ್ತಾ ಹೋಗ್ತೀರಾ. that is 7 9 11 13 11 13 15. ಹಾಗಾದ್ರೆ B ಯೂನಿಯನ್ C ಮಾಡಿದಾಗ ನಮಗೆ 7 9 11 13 15 ಬಂದ್ಬಿಡುತ್ತೆ. ಓಕೆನಾ? ಹಾಗಾದ್ರೆ 7 9 11 13 15 and A ಯೂನಿಯನ್ D ಮಾಡಿದಾಗ 3 5 7 9 11 15 17. ಇವೆರಡು ಸೆಟ್ಗಳ ಇಂಟರ್ಸೆಕ್ಟ್ ಮಾಡಿದಾಗ ಏನು ಎಲಿಮೆಂಟ್ ಬರುತ್ತೋ that is A ಯೂನಿಯನ್ D intersection B ಯೂನಿಯನ್ C. ಹಾಗಾದ್ರೆ ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು A ಯೂನಿಯನ್ D and ಸೆಕೆಂಡ್ ಫೈಂಡ್ ಔಟ್ ಮಾಡಬೇಕಾಗಿರೋದು B ಯೂನಿಯನ್ C and the next one A ಯೂನಿಯನ್ D intersection B ಯೂನಿಯನ್ C. A ಯೂನಿಯನ್ D intersection B ಯೂನಿಯನ್ C. ನೀವು A ಯೂನಿಯನ್ D ಬರ್ಕೊಂಡು ಬಂದಿರೋಂಥ ಸೆಟ್ ಅನ್ನ 1 ಅಂತ ತಗೊಳ್ಳಿ, B ಯೂನಿಯನ್ C ಮಾಡ್ಕೊಂಡು ಬಂದಿರೋಂಥ ಸೆಟ್ ಅನ್ನ 2 ಅಂತ ತಗೊಳ್ಳಿ. ನೀವು ಇವಾಗ ಮಾಡಬೇಕಾಗಿರೋದು
set 1 intersect with a set 2 ಮಾಡ್ತೀರಲ್ಲ ಇದು ಅಸೈನ್ಮೆಂಟ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ, 6th ಒಂದು ಕ್ವಶನ್ ಆದ್ಮೇಲೆ 7th ಯಾವ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. Yes, okay. In the 7th questions, if the set A equals, ನಮಗೆ ಇವಾಗ ಇಷ್ಟೊತ್ತವರೆಗೂ ನಮಗೆ ಏನು ಮಾಡ್ತಾ ಇದ್ದ, ಟ್ಯಾಬ್ಯುಲರ್ ಫಾರ್ಮಲ್ಲಿ ಕೊಡ್ತಾ ಇದ್ದ, ಹೌದಲ್ವಾ? ಸೆಟ್ ರೆಪ್ರೆಸೆಂಟೇಷನ್ಸ್ ನಮಗೆ 3 types. ಫಸ್ಟ್ ಒನ್ ಟ್ಯಾಬ್ಯುಲರ್ ಮೆಥಡ್, ದ ಸೆಕೆಂಡ್ ಒನ್ ಸೆಟ್ ಬಿಲ್ಡರ್ ಮೆಥಡ್, ಅಂಡ್ ದ ಥರ್ಡ್ ಒನ್ ಇಂಟರ್ವಲ್ ಮೆಥಡ್. ಅಂದರೆ ಸಬ್ಸೆಟ್ಗಳನ್ನ ನಾವು ಇಂಟರ್ವಲ್ ಫಾರ್ಮೆಟ್ ಅಲ್ಲಿ ಬರೆಯೋದನ್ನು ಕೂಡ ಒಂದು ರೆಪ್ರೆಸೆಂಟೇಷನ್ಸ್ ಅಂತ ಹೇಳ್ತಾ ಹೋಗ್ತಿದ್ವಿ. ಹಾಗೇನೆ ಲಾಸ್ಟ್ ಒನ್ ವೆನ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ಸ್. ವೆನ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ಸ್ ಅಂದರೆ ಸೆಟ್ಗಳನ್ನು ನಾವು ಸರ್ಕಲ್ ಒಳಗಡೆ, ಅಂದರೆ ಸೆಟ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳನ್ನ ಸರ್ಕಲ್ ಒಳಗಡೆ ರೆಪ್ರೆಸೆಂಟೇಷನ್ಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಜಾಮೆಟ್ರಿಕಲ್ ಫಿಗರ್ ಅಲ್ಲಿ ನಮಗೆ ಅದು ಸೆಟ್ ಆಗ್ತಾ ಹೋಗುತ್ತೆ. ಬಟ್ ಯೂನಿವರ್ಸಲ್ ಸೆಟ್ ಅನ್ನ ನಾವು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ, ಅಂದ್ರೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ರೆಕ್ಟಾಂಗ್ಯುಲರ್ ಒಳಗಡೆ ನಾವು ಇನ್ಕ್ಲೂಡ್ ಮಾಡ್ಕೊಂಡ್ವಿ ಅಂದ್ರೆ ದಟ್ ಈಸ್ ಯೂನಿವರ್ಸಲ್ ಸೆಟ್ ಆಗ್ತಾ ಇತ್ತು, ಹೌದಲ್ವಾ? ಹಾಗೇನೆ ಬಟ್ ಇಲ್ಲಿ ಕೊಡ್ತಾ ಇರೋದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ದಾನೆ. ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟು ಏನೇನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದೆ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಡಿ ಅಂಡ್ ಬಿ ಇಂಟರ್ಸೆಕ್ಷನ್ ಸಿ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಸಾಲ್ವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೊಟ್ಟಿರುವಂತ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳನ್ನ ಟ್ಯಾಬ್ಯುಲರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಟ್ಯಾಬ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಅಂದ್ರೆ ಆ ಸೆಟ್ ಅಲ್ಲಿ ಏನ್ ಮೆನ್ಷನ್ ಮಾಡ್ತಾ ಇದೆ, ಯಾವ ಕೋಡ್ಸ್ ನ ಮೆನ್ಷನ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ the set A is equals to, if the set A equals to x such that x is a natural number, x ಅನ್ನೋ ಒಂದು ಜನರಲ್ ಎಲಿಮೆಂಟ್ ಇದೆ, ಆ x ಅನ್ನೋದೆಲ್ಲ ಏನಾಗ್ತಾ ಇದಾವೆ, ನ್ಯಾಚುರಲ್ ನಂಬರ್ಸ್ ಗಳಾಗ್ತಾ ಇದೆ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಗಳಂದ್ರೆ ಯಾವ್ದು? 1 2 3 4 5 6 7 8 9 10 so on continued up to ಇನ್ಫಿನಿಟಿ ವರೆಗೂ ಹೋಗ್ಬೋದು, ಹೌದಲ್ವಾ? ಹಾಗಾದ್ರೆ ಸೆಟ್ ಎ ನಮಗೆ ಏನು ಗೊತ್ತಾಗುತ್ತೆ, 1 2 3 4 5 6 ಕಂಟಿನ್ಯೂ. ಸಪೋಸ್ ಅವನೇನಾದ್ರು x is a natural number, x is less than 20 ಅಂತ ಕೊಟ್ಟ ಅಂದ್ರೆ 20 ಒಳಗಡೆ ಇರುವಂತ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೇಕು. ಬಟ್ ಅವ್ರ ಕಂಡೀಷನ್ ಮೆನ್ಷನ್ ಮಾಡ್ತಾ ಇಲ್ಲ, x is a natural number ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆ ಸೆಟ್ ಅಲ್ಲಿ how many number of elements is there? We have n number of elements, ಎಷ್ಟು ಬೇಕಾದರೂ ಇರಬಹುದು, n number of elements. ಸೊ ಹಾಗಾಗಿ 1 2 3 4 5 6 so on continued ಮಾಡ್ತಾ ಇದ್ದೀನಿ. ಹಾಗಾದ್ರೆ ಸೆಟ್ ಬಿ ಅಲ್ಲಿ ಹೇಳ್ತಾ ಇದ್ದಾರೆ x such that x is a even natural number. x is a even natural number. even natural numbers ಅಂದ್ರೆ ಯಾವ್ದು ಬರ್ತಾ ಹೋಗುತ್ತೆ, x ಅನ್ನೋ ಒಂದು ಜನರಲ್ ಎಲಿಮೆಂಟ್ ಇದೆ, ಆ ಜನರಲ್ ಎಲಿಮೆಂಟ್ ಯಾವುದನ್ನ ರೆಪ್ರೆಸೆಂಟೇಷನ್ಸ್ ಮಾಡ್ತಾ ಇದ್ದಾವೆ, ಈವನ್ ನ್ಯಾಚುರಲ್ ನಂಬರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ ಈವನ್ ನ್ಯಾಚುರಲ್ ನಂಬರ್ ರೆಪ್ರೆಸೆಂಟ್ ಮಾಡ್ತಾ ಇರೋಂಥ ನಂಬರ್ಸ್ ಗಳು ಯಾವ್ದು? 2 4 6 8 10 12 14 16 18 20 so on continued, ಹೌದಲ್ವಾ? ಹಾಗಾದ್ರೆ ಅಲ್ಲೇನಾದ್ರೂ ನಮಗೆ ಮೆನ್ಷನ್ ಮಾಡ್ತಾ ಇದ್ದಾನೆ x is a even natural number, x is less than 20 ಅಂತ ಅಂದ್ರೆ ಅಥವಾ 100 ಅಂತ ಅಂದ್ರೆ ಲೆಸ್ ದ್ಯಾನ್ ಅಂತ ಇದೆ ಅಂತಂದ್ರೆ 20 ಗಿಂತ ಕೆಳಗಡೆ ಇರುವಂತಹ ಈವನ್ ನ್ಯಾಚುರಲ್ ನಂಬರ್ಸ್ ಗಳನ್ನು ತಗೊಂಡು ಹೋಗ್ತೀರಾ, ಅಥವಾ 100 ಗಿಂತ ಕೆಳಗಡೆ ಇರುವಂತಹ ಈವನ್ ನ್ಯಾಚುರಲ್ ನಂಬರ್ಸ್ ಗಳನ್ನು ತಗೊಂಡು ಹೋಗ್ತೀರಾ. ಬಟ್ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, x is a even natural number ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆ ಸೆಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಗಳಿರ್ಬೋದು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ಫೈನೈಟ್ ಇರ್ತಾ ಹೋಗ್ಬೋದು. ಹಾಗಾದ್ರೆ ವೆದರ್ ದಿಸ್ ಸೆಟ್ ಇಸ್ ಎ ಫೈನೈಟ್ ಸೆಟ್ ಆರ್ ಇನ್ಫೈನೈಟ್ ಸೆಟ್, ಕೊಟ್ಟಿರುವಂತಹ ಸೆಟ್ಗಳೆಲ್ಲ ನಮಗೆ ಇಲ್ಲಿ ಇನ್ಫೈನೈಟ್ ಸೆಟ್ಗಳಾಗ್ತಾ ಹೋಗುತ್ತೆ. ಫೈನೈಟ್ ಸೆಟ್ಗಳಂದ್ರೆ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಆರ್ ಕಾಲ್ಡ್ ಫೈನೈಟ್ ಸೆಟ್ ಅಂತ ಹೇಳ್ತಾ ಇದ್ವಿ, ಹೌದಲ್ವಾ? ಹಾಗೇನೆ ಇನ್ಫೈನೈಟ್ ಸೆಟ್ ಅಂತಂದ್ರೆ ಅದರ ಉಲ್ಟಾ, ಅಂದ್ರೆ ಇಂಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಆ ಸೆಟ್ ಅಲ್ಲಿ ಎಷ್ಟು ನಂಬರ್ಸ್ ಗಳಿದಾವೆ, ಎಷ್ಟು ಎಲಿಮೆಂಟ್ಸ್ ಗಳಿದಾವೆ ಅನ್ನೋದೇ ಗೊತ್ತಿಲ್ಲ ಅಂದಾಗ then we call that set is an infinite set ಅಂತ ಹೇಳ್ತಾ ಇದ್ವಿ, ಹೌದಲ್ವಾ? ಹಾಗೇನೆ ಇಲ್ಲಿ ನಮಗೆ this set is an infinite set, so we return 2 4 6 8 so on continued up to continued. Okay, ಹಾಗಾದ್ರೆ next one, x such that x is a odd natural numbers. 2 4 6 8 ಬಿಟ್ಟರೆ ಇನ್ನು ಉಳ್ಕೊಂಡಿರೋದೆಲ್ಲ ನಂಬರ್ಸ್ ನಮಗೆ ಆಡ್ ನಂಬರ್ಸ್. ಅದು ಕೂಡ ನಮಗೆ ಲಿಮಿಟ್ಸ್ ಗಳು ಕೊಡ್ತಾ ಇಲ್ಲ. ಸೊ ಲಿಮಿಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಎಲ್ಲಿವರೆಗೂ ಬರೀಬಹುದು, ಅಪ್ ಟು n ನಂಬರ್ ಆಫ್ ಎಲಿಮೆಂಟ್ಸ್ ಗಳನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೋದು ಸೆಟ್ ಸಿ ಅಲ್ಲಿ.
ಹಾಗೆಯೇ ಸೆಟ್ ಡಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಏನು? ಪ್ರೈಮ್ ನಂಬರ್ ಅಂದ್ರೆ ಎ ನಂಬರ್ ಕ್ಯಾನ್ ಡಿವೈಡ್ ಇಟ್ ಸೆಲ್ಫ್ ಆ್ಯಂಡ್ 1. ಹೌದಲ್ವಾ? ಆ ನಂಬರ್ ಅದೇ ನಂಬರಿಂದ ಡಿವೈಡ್ ಆಗಬೇಕು ಅಥವಾ 1 ಇಂದ ಡಿವೈಡ್ ಆಗ್ತಾ ಹೋಗ್ಬೇಕು. ಹಾಗಾದ್ರೆ ಆ ನಂಬರ್ಸ್ಗಳು ಯಾವ್ದು? 2, 3, 5, 7. ಕರೆಕ್ಟ್ ಅಲ್ವಾ? 2 divide itself and 1 only, and 3 divide itself and 1 only, and 5 divide itself and 1 only, 7 divide itself and 1 only, 9 can be divided by 3 and 1 and 9. ಹೌದಲ್ವಾ? ಹಾಗಾಗಿ 9 ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಹಾಗಾದ್ರೆ 11, 13, 17, 19, 23 ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ? ಹಾಗಾದ್ರೆ ಸೆಟ್ಗಳು ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ಟ್ಯಾಬ್ಯುಲರ್ ಫಾರ್ಮ್ ಗೆ ಬರ್ಕೊಂಡಿದ್ದೀರಾ? ಹಾಗಾದ್ರೆ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ 1, 2, 3, 4, 5 ಕಂಟಿನ್ಯೂಡ್ ಇಂಟರ್ಸೆಕ್ಟ್ ವಿತ್ 2, 4, 6, 8, 10 so on continued. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಮಾಡ್ತಾ ಇದೀವಿ ಅಂದಾಗ ಇಂಟರ್ಸೆಕ್ಷನ್ ಅಂತ ಅಂದ್ರೆ we have the common elements between the two set. ಹೌದಲ್ವಾ? ಎರಡೂ ಸೆಟ್ ಅಲ್ಲಿ ಇರುವಂತ ಕಾಮನ್ ಎಲಿಮೆಂಟ್ಸ್ ಗಳನ್ನ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಹಾಕ್ತಾ ಹೋಗಬೇಕು. ಸೊ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ 1, 2, 3, 4, 5, 6, 7, 8, 9, 10, 11 ಕಂಟಿನ್ಯೂಡ್ ಸೊ ಆನ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸೆಟ್ ಎ ಅಲ್ಲಿ ಈವನ್ ನಂಬರ್ಸ್ ಇದೆ, ಆಡ್ ನಂಬರ್ಸ್ ಗಳು ಇದೆ. ಹೌದಲ್ವಾ? ಹಾಗಾದ್ರೆ ಈವನ್ ನಂಬರ್ಸ್ ಅಂಡ್ ಆಡ್ ನಂಬರ್ಸ್ ಗಳು ಸೆಟ್ ಎ ಅಲ್ಲಿ ಇದೆ. ಸೆಟ್ ಬಿ ಅಲ್ಲಿ ಓನ್ಲಿ ಆನ್ ಈವನ್ ನಂಬರ್ಸ್ ಇದೆ. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಕಾಮನ್ ಇರುವಂತ ಎಲಿಮೆಂಟ್ ಗಳು ಯಾವ್ದು? ಓನ್ಲಿ ಆನ್ ಈವನ್ ನಂಬರ್ಸ್. ಹೌದಲ್ವಾ? ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ನಮಗೆ ಈವನ್ ನಂಬರ್ಸ್ ಗಳು ಮಾತ್ರ ಬರ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಬರೀಲಿ ಅಂದ್ರೆ x such that x is a even natural numbers ಮೆನ್ಷನ್ ಮಾಡಿದ್ರೆ ಮುಗ್ದೆ ಹೋಯ್ತು ಎ ಇಂಟರ್ಸೆಕ್ಷನ್ ಬಿ. ಹಾಗೇನೆ ಎ ಇಂಟರ್ಸೆಕ್ಷನ್ ಸಿ ನೋಡ್ತಾ ಹೋಗ್ತೀರಾ. ಸೆಟ್ ಎ ಇಸ್ ಇಂಟರ್ಸೆಕ್ಟೆಡ್ ವಿತ್ ಸೆಟ್ ಸಿ. ಸೆಟ್ ಎ ಅಲ್ಲಿ ನಮಗೆ ನ್ಯಾಚುರಲ್ ನಂಬರ್ಸ್ ಇದೆ, ಸೆಟ್ ಸಿ ಅಲ್ಲಿ ನಮಗೆ ಆಡ್ ನ್ಯಾಚುರಲ್ ನಂಬರ್ಸ್ ಇದೆ. ಹಾಗಾದ್ರೆ ಸೆಟ್ ಎ ಅಲ್ಲಿ ನಮಗೆ ಆಡ್ ನಂಬರ್ಸ್ ಇದೆ, ನ್ಯಾಚುರಲ್ ಈವನ್ ನಂಬರ್ಸ್ ಗಳು ಇದೆ. ಹೌದಲ್ವಾ? ಇಂಟರ್ಸೆಕ್ಷನ್ ಅಂತಂದ್ರೆ ಎರಡರಲ್ಲೂ ಇರುವಂತ ಕಾಮನ್ ಎಲಿಮೆಂಟ್ಸ್ ಗಳನ್ನು ಬರ್ಕೋಬೇಕು. ಹಾಗಾದ್ರೆ ಎರಡೂ ಸೆಟ್ ಅಲ್ಲಿ ಇರುವಂತ ಕಾಮನ್ ಎಲಿಮೆಂಟ್ಸ್ ಗಳು ಎ ಇಂಟರ್ಸೆಕ್ಷನ್ ಸಿ ಅಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅಂಡ್ ನ್ಯಾಚುರಲ್ ನಂಬರ್ಸ್. ಕಾಮನ್ ಇರುವಂತ ನಂಬರ್ಸ್ ಗಳು ಯಾವ್ದು? ಆಡ್ ನಂಬರ್ಸ್ ಓನ್ಲಿ. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಸಿ ಅಲ್ಲಿ ಬರ್ಕೊಂತೀರಾ. ಈಗ ಬರ್ಕೊಂಡಾದ್ಮೇಲೆ ಇಂಟರ್ಸೆಕ್ಷನ್ ವಿತ್ ಸೆಟ್ ಸಿ ದಟ್ ಇಸ್ 1, 3, 5, 7 ಕಂಟಿನ್ಯೂ. ಹಾಗಾದ್ರೆ ಸೆಟ್ ಎ ಇಂಟರ್ಸೆಕ್ಷನ್ ಸಿ ಮಾಡಿದಾಗ ನಮಗೆ ಎಲಿಮೆಂಟ್ಸ್ ಗಳು ಬರ್ತಾ ಹೋಗುತ್ತೆ 1, 3, 5, 7, 9, 11 ಕಂಟಿನ್ಯೂ. ಅಂದ್ರೆ x such that x is a odd natural numbers ಆಗುತ್ತೆ ಎ ಇಂಟರ್ಸೆಕ್ಷನ್ ಸಿ ಮಾಡಿದಾಗ. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಡಿ, ಎ ಇಂಟರ್ಸೆಕ್ಷನ್ ಡಿ ಮಾಡಬೇಕು ಅಂದ್ರೆ ಸೆಟ್ ಎ ಹ್ಯಾವ್ ದ ನ್ಯಾಚುರಲ್ ನಂಬರ್ಸ್ ಅಂಡ್ ಸೆಟ್ ಡಿ ಹ್ಯಾವ್ ದ ಪ್ರೈಮ್ ನಂಬರ್ಸ್. ಹಾಗಾದ್ರೆ ಇಂಟರ್ಸೆಕ್ಷನ್ ಮಾಡಿದಾಗ we get the prime numbers only. ಇಂಟರ್ಸೆಕ್ಟ್ ಮಾಡಿದಾಗ ನಮಗೆ ಪ್ರೈಮ್ ನಂಬರ್ಸ್ಗಳು ಮಾತ್ರ ಬರ್ತಾ ಗೊತ್ತಾಗೋದಲ್ವಾ? ಯಾಕೆ ಅಂತಂದ್ರೆ ಸೆಟ್ ಎ ಅಲ್ಲಿ ನಮಗೆ ಪ್ರೈಮ್ ನಂಬರ್ಸ್ಗಳು ಇರ್ತವೆ. ಹೌದಲ್ವಾ? ಹಾಗೆ ಇಲ್ಲೂ ಪ್ರೈಮ್ ನಂಬರ್ಸ್ಗಳಿದೆ ಸೆಟ್ ಡಿ ಅಲ್ಲಿ. ಹಾಗಾದ್ರೆ ಎರಡರಲ್ಲೂ ಇರುವಂತ ಕಾಮನ್ ಎಲಿಮೆಂಟ್ಸ್ಗಳು ನಮಗೆ ಪ್ರೈಮ್ ನಂಬರ್ಸ್ಗಳೇ ಆಗಿರೋದ್ರಿಂದ 1, 2, 3, 4, 5 so on continued intersect with a 2, 3, 5, 7, 11 so on continue ಮಾಡಿದಾಗ ನಮಗೆ ಓನ್ಲಿ ಪ್ರೈಮ್ ನಂಬರ್ಸ್ ಗಳು ಮಾತ್ರ ಸಿಗ್ತಾ ಹೋಗುತ್ತೆ. ಹೌದಲ್ಲ? ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಬರೀರಿ ಅಂತಂದ್ರೆ ಇದೇ ಫಾರ್ಮೆಟ್ ಅಲ್ಲಿ ಬರೀತಾ ಹೋಗ್ತೀರಾ. ಎ ಯೂನಿಯನ್ ಬಿ ಮಾಡಿದಾಗ ನಮಗೆ x such that x is an even natural number ಬರುತ್ತೆ. ಎ ಇಂಟರ್ಸೆಕ್ಷನ್ ಸಿ ಮಾಡಿದಾಗ x such that x is an odd natural numbers ಗಳು ಸಿಗ್ತಾ ಹೋಗುತ್ತೆ. ಎ ಇಂಟರ್ಸೆಕ್ಷನ್ ಡಿ ಮಾಡಿದಾಗ x such that x is a prime numbers ಗಳು ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಎ ಯೂನಿಯನ್ ಡಿ. ಅಂಡ್ ದ ಲಾಸ್ಟ್ ಒನ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಬಿ ಸೆಟ್ ನಮಗೆ ಈವನ್ ನ್ಯಾಚುರಲ್ ನಂಬರ್ಸ್ ಇದೆ, ಸೆಟ್ ಸಿ ನಮಗೆ ಆಡ್ ನ್ಯಾಚುರಲ್ ನಂಬರ್ಸ್ ಇದೆ. ಹಾಗಾದ್ರೆ ಬಿ ಇಂಟರ್ಸೆಕ್ಷನ್ ಸಿ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಎಂಟಿ ಸಿಗ್ತಾ ಹೋಗುತ್ತೆ. ಯಾಕೆ? ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಗಳಿಲ್ಲ. ಕರೆಕ್ಟಾ?
ಯಾಕೆ ಸೆಟ್ ಬಿ ಅಲ್ಲಿ ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ 2 4 6 8 10, ಸೆಟ್ ಸಿ ಅಲ್ಲಿ ನಮಗೆ ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ 1 3 5 7 9 11. ಹಾಗಾದರೆ ಎರಡೂ ಸೆಟ್ಟಲ್ಲಿ ಕಾಮನ್ ಇರೋಂಥ ಎಲಿಮೆಂಟ್ಸ್ಗಳು ನಿಲ್ ಇದೆ ಅಂತಂದಾಗ ನಾವೇನು ಮೆನ್ಷನ್ ಮಾಡ್ತೀರಾ, ದಟ್ ಈಸ್ ಎಂಟಿ. ಹೌದಲ್ವಾ? ಹಾಗಾದರೆ ಬಿ ಇಂಟರ್ಸೆಕ್ಷನ್ ಸಿ ಮಾಡಿದಾಗ ಎಂಟಿ ಸೆಟ್ ಬರ್ತಾ ಹೋಗುತ್ತೆ. ಹಾಗೆಯೇ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದೆ ಯಾವ್ದಾದ್ರು ಸಬ್ ಕ್ವಶನ್ಸ್ ಅಂತಂದರೆ ಬಿ ಇಂಟರ್ಸೆಕ್ಷನ್ ಡಿ ಆ್ಯಂಡ್ ಸಿ ಇಂಟರ್ಸೆಕ್ಷನ್ ಡಿ. ಬಿ ಇಂಟರ್ಸೆಕ್ಷನ್ ಡಿ ಆ್ಯಂಡ್ ಸಿ ಇಂಟರ್ಸೆಕ್ಷನ್ ಡಿ, ಇದೇ ಸೇಮ್ ಕ್ವಶನ್. ಬಿ ಇಂಟರ್ಸೆಕ್ಷನ್ ಸಿ, ಬಿ ಇಂಟರ್ಸೆಕ್ಷನ್ ಡಿ ಆ್ಯಂಡ್ ಸಿ ಇಂಟರ್ಸೆಕ್ಷನ್ ಡಿ, ಇವೆರಡನ್ನ ನೀವು ಅಸೈನ್ಮೆಂಟ್ ಆಗಿ ತಗೊಳ್ತವೆ. ಟೋಟಲ್ ಒಟ್ಟು 4 ಕ್ವಶನ್ಸ್ಗಳು. ಯಾವುದು? 5th ಮೇನ್ ಕ್ವಶನ್ ಆ್ಯಂಡ್ 6th ಅಲ್ಲಿ 2 ಸಬ್ ಕ್ವಶನ್ಸ್, ಹಾಗೆ 7th ಕ್ವಶನ್ಸಲ್ಲಿ ಈ 2 ಕ್ವಶನ್ಸ್ಗಳು. ಟೋಟಲ್ ಒಟ್ಟು 4 ಕ್ವಶನ್ಸ್ಗಳು ನಿಮಗೆ ಅಸೈನ್ಮೆಂಟ್ ಆಗಿ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ ಹೇಳಿದ್ದು? ಸೊ ಇದಿಷ್ಟು ನಿಮಗೆ ಎಕ್ಸಸೈಸ್ 1.4 ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳು. ಆ್ಯಂಡ್ ಇನ್ನು 8 ಮತ್ತು 9 ಕ್ವಶನ್ಸ್ಗಳಿದೆ. 8th and 9th ಮೇನ್ ಅಂತ ಕ್ವಶನ್ಸ್ಗಳಿದೆ. ಬಟ್ ಅದು ಡಿಪೆಂಡ್ಸ್ ಆನ್ ದ ಟಾಪಿಕ್ ಆಫ್ ದ ಡಿಫರೆನ್ಸ್ ಆಫ್ ಟು ಸೆಟ್. ಸೊ ಐ ಹ್ಯಾವ್ ಟು ಲೆಫ್ಟ್ ದಟ್ ಪಾರ್ಟ್ ಬಿಕಾಸ್ ದ NCERT board and PU board congested my syllabus, congested my topic. So I have to left that topic. ಓಕೆನಾ? ಇನ್ ದ ನೆಕ್ಸ್ಟ್ ಟಾಪಿಕ್ ಅಂತ ಬಂತು ಅಂದರೆ ಪ್ರಾಬ್ಲಮ್ಸ್ ಆನ್ ದ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್. ಇದಿಷ್ಟು ನಾವು ನೋಡ್ತಾ ಇರೋಂಥ ಟಾಪಿಕ್ಸ್ಗಳು. ಸೊ ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಮುಂದಿನ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಆ ಮುಂದಿನ ಟಾಪಿಕ್ ಯಾವುದು ಅಂತ ನೋಡೋಣ. ಎಸ್, ಓಕೆ. ಎಕ್ಸಸೈಸ್ 1.4 ಅಲ್ಲಿ 7 ಕ್ವಶನ್ಸ್ಗಳು ನಾನು ಸಾಲ್ವ್ ಮಾಡ್ತೀನಿ. 8, 9, 10 ಅನ್ನೋದು ನಮಗೆ NCERT ಅವರಿಂದನೇ ಬಿಟ್ಟಿರೋಂಥ ಟಾಪಿಕ್ಸ್ಗಳು, ಪ್ರಾಬ್ಲಮ್ಸ್ಗಳು. ಸೊ ಅದನ್ನು ನಾನು ಇಲ್ಲಿ ಕೂಡ ಬಿಡ್ತಾ ಇದ್ದೀನಿ. ಹಾಗಾದರೆ ಇನ್ ದ ನೆಕ್ಸ್ಟ್ ಟಾಪಿಕ್ ಸೆಟ್ನಲ್ಲಿ ಚಾಪ್ಟ್ರಲ್ಲಿ ಇನ್ ದ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದು ಯಾವುದು ಅಂತಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಯೂನಿಯನ್ ಆ್ಯಂಡ್ ಡಿಫರೆನ್ಸ್ ಆಫ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಆಫ್ ಟು ಸೆಟ್. ಇಲ್ಲಿ ನಮಗೇನಾಗುತ್ತೆ ಅಂದರೆ ಓನ್ಲಿ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಆ ಪ್ರಾಬ್ಲಮ್ಸ್ಗಳಿಗೆ ಒಂದಿಷ್ಟು ಫಾರ್ಮುಲಾಸ್ಗಳನ್ನು ಕೊಡ್ತಾ ಇದ್ದಾರೆ. ಆ ಫಾರ್ಮುಲಾಸ್ಗಳು ನಮಗೆ 3 ಫಾರ್ಮುಲಾಸ್ಗಳಿದೆ. ಆ 3 ಫಾರ್ಮುಲಾಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಈ ಫಾರ್ಮುಲಾನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇನ್ನು ಡೈಲಿ ಲೈಫಲ್ಲಿ ನಮಗೆ ಈ ಪ್ರಾಬ್ಲಮ್ಸ್ಗಳು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸಪೋಸ್ ಅವನು ಟ್ಯಾಬ್ಯುಲರ್ ಫಾರ್ಮಲ್ಲಿ ಕೊಟ್ಟಿದ್ದ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಎಷ್ಟಿದೆ, ಇನ್ ದ ಸೆಟ್ ಎಲ್ಲಿ ಎಷ್ಟಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ ಅಲ್ಲಿ ಎಷ್ಟಿದೆ ಅಂತ ನಾವು ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು. ಹೌದಲ್ವಾ? ಹಾಗೆಯೇ ಇನ್ನು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮ್ ತೊಗೊಳ್ತಾ ಇದ್ದೀನಿ. ಈ ಕ್ಲಾಸ್ ರೂಮಲ್ಲಿ ನಮಗೆ 100%ಇಂದ ಬಿಲೋ 25%ವರೆಗೂ ಸ್ಟೂಡೆಂಟ್ಸ್ಗಳಿದ್ದಾರೆ. ಹೌದಲ್ವಾ? 100% ಸ್ಕೋರ್ ಮಾಡೋ ಸ್ಟೂಡೆಂಟ್ಸು ಇದ್ದಾರೆ, 90% ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ಗಳು ಇದ್ದಾರೆ, 80% ಸ್ಕೋರ್ ಮಾಡೋಂಥ ಸ್ಟೂಡೆಂಟ್ಸ್ಗಳು ಇದ್ದಾರೆ, 70% ಸ್ಕೋರ್ ಮಾಡೋಂಥ ಸ್ಟೂಡೆಂಟ್ಸ್ಗಳು ಇದ್ದಾರೆ, ಹಾಗೆ ಫೇಲ್ ಆಗೋ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಹೌದಲ್ವಾ? ಒಂದು ಕ್ಲಾಸ್ ರೂಮ್ ಅಂದರೆ ಇದು ಕಾಮನ್. ಹಾಗಾದರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಮೋರ್ ದ್ಯಾನ್ 90% ಅಂತ ತಗೊಂಡ್ರೆ, ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಮೋರ್ ದ್ಯಾನ್ 90% ಅಂತಂದರೆ 45 ಮೆಂಬರ್ಸ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಆ 45 ಮೆಂಬರ್ಸ್ ಸ್ಟೂಡೆಂಟ್ಸಲ್ಲಿ 90%ಗಿಂತ ಮೇಲ್ಗಡೆ ಸ್ಕೋರ್ ಮಾಡುವಂಥ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಒಂದು 10 ಮೆಂಬರ್ಸ್ಗಳಿದ್ದಾರೆ ಅಂತ ಹೋಗೋಣ. 10 ಮೆಂಬರ್ಸ್ಗಳು ನಮಗೆ ಏನಾಗ್ತಾ ಇದ್ದಾರೆ, ದೋಸ್ ಆರ್ ಸ್ಕೋರ್ಡ್ ಮೋರ್ ದ್ಯಾನ್ 90%. 90%ಗಿಂತ ಮೇಲ್ಗಡೆ ಸ್ಕೋರ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗಳು. ದೇರ್ಫೋರ್ ಹಾಗಾದರೆ ಎನ್ ಆಫ್ 90 ಎಬೋವ್ ಎಷ್ಟು ಜನ ಇದ್ದಾರೆ, 10 ಮೆಂಬರ್ಸ್ ಇದ್ದಾರೆ ಅಂತ ತಗೋಣ. ಯಾರ್ಯಾರು ಅನ್ನೋದು ಬೇಡ, ಯಾರ್ಯಾರಿದ್ದಾರೋ ಅವ್ರು ಅಷ್ಟು ಜನನ ಆ ಗ್ರೂಪಲ್ಲಿ ಹಾಕೋಬೇಕು. ಹಂಗಂತ ಅವ್ರನ್ನೆಲ್ಲ ಕರ್ಕೊಂಡು ನಾವಿಲ್ಲಿ ಎಲಿಮೆಂಟ್ಸ್ಗಳಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಷ್ಟೇ. ಹಂಗಂತ ಅದನ್ನು ಸೆಟ್ ಅಂತ ತಗೊಳ್ತಾ ಇಲ್ಲ ಇಲ್ಲಿ. ಓಕೆ, ಸ್ಕೋರ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ 90 ಮೇಲೆ 10 ಮೆಂಬರ್ಸ್ ಇದ್ದಾರೆ. ಹಾಗಾದರೆ ಎನ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಮೋರ್ ದ್ಯಾನ್ 80%. ಮೋರ್ ದ್ಯಾನ್ 80% ಅಂತಂದರೆ ನಮಗಿಲ್ಲಿ 80%ಗಿಂತ ಮೇಲೆ ಸ್ಕೋರ್ ಮಾಡ್ತಾ ಇರುವಂಥವ್ರು 20 ಮೆಂಬರ್ಸ್ಗಳಿದ್ದಾರೆ.
ಅಂದರೆ 80% ಮೇಲೆ ಸ್ಕೋರ್ ಮಾಡ್ತಾ ಇದ್ದಾರೆ ಅಂದರೆ 81, 82, 83, 84, 85, 86, 87, 88, 89, 90 ಆ್ಯಂಡ್ 91, 92, 93, 94, 95 ಅಪ್ ಟು 100ವರೆಗೂ ರೀಚ್ ಆಗುವಂಥ ಸ್ಟೂಡೆಂಟ್ಸ್ಗಳು ನೀವು ತೊಗೊಳ್ತಾ ಇದ್ದೀವಿ. ಹಾಗಾದರೆ ಆ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ? 20 ಮೆಂಬರ್ಸ್ಗಳಿದ್ದಾರೆ. ಹಾಗಾದರೆ ಎನ್ ಆಫ್ 80 ಬಿಲೋ 25 ಇದ್ದಾರೆ ಅಂತ ತಗೋಣ. ಸರಿ, 15 ತಗೋಣ. ಅಂದರೆ 80%ಗಿಂತ ಕೆಳಗಡೆ ಇರೋ ಅಷ್ಟು ಜನ ಸ್ಟೂಡೆಂಟ್ಸ್ ನಮಗೆ 15 ಮೆಂಬರ್ಸ್ಗಳಿದ್ದಾರೆ. ಹಾಗಾದರೆ 90% ಸ್ಟೂಡೆಂಟ್, ಮೋರ್ ದ್ಯಾನ್ 90% ಸ್ಟೂಡೆಂಟ್ ಆ್ಯಂಡ್ ಮೋರ್ ದ್ಯಾನ್ 80% ಸ್ಟೂಡೆಂಟ್ಸ್ ಆ್ಯಂಡ್ ಬಿಲೋ 80% ಸ್ಟೂಡೆಂಟ್ಸ್ ಅಷ್ಟನ್ನು ಆ್ಯಡ್ ಮಾಡಿದ್ರೆ ನಮ್ಮ ಕ್ಲಾಸ್ ರೂಮಲ್ಲಿರುವಂಥ ಸ್ಟೂಡೆಂಟ್ಸ್ಗಳು ಕೌಂಟ್ ಸಿಗಬೇಕು, ಹೌದಲ್ವಾ? ಹಾಗಾದರೆ ನಮ್ಮ ಕ್ಲಾಸಲ್ಲಿ ಟೋಟಲ್ 45 ಮೆಂಬರ್ಸ್ಗಳಿದ್ದಾರೆ. ಆ 45 ಮೆಂಬರ್ಸಲ್ಲಿ 90% ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ಗಳು 10 ಮೆಂಬರ್ಸ್, 80% ಮೇಲ್ಗೆ ಸ್ಕೋರ್ ಮಾಡೋಂಥ ಸ್ಟೂಡೆಂಟ್ಸ್ 20 ಮೆಂಬರ್ಸ್ ಆ್ಯಂಡ್ 80%ಗಿಂತ ಬಿಲೋ ಸ್ಕೋರ್ ಮಾಡೋಂಥ ಸ್ಟೂಡೆಂಟ್ಸ್ಗಳು 15 ಮೆಂಬರ್ಸ್ಗಳಿದ್ದಾರೆ. ಹಾಗಾದರೆ ಎನ್ ಆಫ್ 90 ಪ್ಲಸ್ ಎನ್ ಆಫ್ 90 ಪ್ಲಸ್ ಆ್ಯಂಡ್ ಎನ್ ಆಫ್ 80 ಬಿಲೋ ತಗೊಂಡ್ರೆ 45 ಬರಬೇಕು, ಹೌದಲ್ವಾ? ಹಾಗೇನೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಫೈಂಡ್ ದ ಎಕ್ಸಾಕ್ಟ್ ನಂಬರ್ ಆಫ್ ಸ್ಕೋರಿಂಗ್ ಎ 90% ಸ್ಟೂಡೆಂಟ್, ಎಕ್ಸಾಕ್ಟ್ ಸ್ಟೂಡೆಂಟ್ಸ್ ಸ್ಕೋರಿಂಗ್ಗೆ 90% ಅಂತ ಹೇಳಿದ್ರೆ ಯಾರು ಬರ್ತಾ ಹೋಗ್ತಾರೆ? ಓನ್ಲಿ 10 ಮೆಂಬರ್ಸ್, ಹೌದಾ? ಓನ್ಲಿ 10 ಮೆಂಬರ್ಸ್ಗಳು ಸಿಗ್ತಾ ಹೋಗ್ತಾರೆ. ಎಕ್ಸಾಕ್ಟ್ ಸ್ಕೋರಿಂಗ್ಗೆ 80 ಬಿಲೋ ಅಂತ ತಗೊಂಡ್ರೆ 15 ಮೆಂಬರ್ಸ್ಗಳು ಸಿಗ್ತಾ ಹೋಗ್ತಾರೆ. ಹಾಗಾದರೆ 80% ಸ್ಕೋರ್ ಮಾಡ್ತಾರೆ, ಎಬೋವ್ 80% ಆ್ಯಂಡ್ ಬಿಲೋ 90% ಅಂತ ಕೇಳಲ್ಲ ಅಂದರೆ, ಎಬೋವ್ 80% ಆ್ಯಂಡ್ ಬಿಲೋ 90% ಅಂತ ಕೇಳ್ತಾ ಇದ್ದಾನೆ ಅಂತಂದರೆ ಎಷ್ಟು ಜನ ಬರ್ಬೋದು? ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಒಂದಿಷ್ಟು ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾಸ್ಗಳೇ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಎರಡೂ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳನ್ನ ಎ ಇಂಟರ್ಸೆಕ್ಷನ್ ಬಿ ಮಾಡ್ತಾ ಇದ್ದೀವಿ. ಹಾಗಾದರೆ ಇದನ್ನು ನಾವು ಕರೆಕ್ಟಾಗಿ ಗ್ರಾಫಿಕಲಿ ತೋರಿಸ್ತಾ ಹೋಗೋದಾದರೆ ಅದಕ್ಕೊಂದು ರೆಪ್ರೆಸೆಂಟೇಷನ್ಸ್ ತೋರಿಸ್ತಾ ಹೋಗ್ತೀನಿ. ಗ್ರಾಫಿಕಲಿ ಹೇಳಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇದು ನಮಗೆ ಸೆಟ್ ಎ, ಇದು ನಮಗೆ set A. This one is a universal set and this one is a set B. This one is a set B and the common portion between these two sets is A intersection B. ಹೌದಲ್ವಾ? ಕಾಮನ್ ಪೋರ್ಷನ್ ಏನಿದೆ ಅದು ನಮಗೆ A intersection B. ಸೆಟ್ A ಯಲ್ಲೂ ಇದ್ದಾರೆ, ಸೆಟ್ B ಯಲ್ಲೂ ಇದ್ದಾರೆ, ಹೌದಲ್ಲ? ಹಾಗಾದ್ರೆ ಇಲ್ಲಿ ನಮಗೆ ಎನ್ ಆಫ್ ಎ ಮಾತ್ರ ಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಮಾತ್ರ ಬೇಕು ಅಂದ್ರೆ ಏನ್ ಮಾಡ್ತಾ ಹೋಗ್ಬೇಕು? ಹಾಗಾದ್ರೆ ಸೆಟ್ ಬಿ ಅಲ್ಲಿ ಮತ್ತೆ ಸೆಟ್ ಎ ಇಲ್ಲಿರುವಂತ ಕಾಮನ್ ಎಲಿಮೆಂಟ್ಸ್ ಗಳನ್ನ ಬಿಡ್ತಾ ಹೋಗ್ಬೇಕು, ಹೌದಲ್ವಾ? ಹಾಗಾದ್ರೆ ಇದು ನಮಗೆ ಎ ಮೈನಸ್ ಬಿ, ಇದು ನಮಗೆ ಬಿ ಮೈನಸ್ ಎ ಆಗ್ತಾ ಹೋಗುತ್ತೆ. ಎ ಮೈನಸ್ ಬಿ ಅಂದ್ರೆ ಏನು? ಸೆಟ್ ಎ ಅಲ್ಲಿ ಮಾತ್ರ ಇರುವಂತ ಎಲಿಮೆಂಟ್ಸ್ಗಳು. ಎ ಮೈನಸ್ ಬಿ ಅಂದ್ರೆ if the set A has only elements in the set, ಹೌದಲ್ವಾ? ಹಾಗೆ ಸೆಟ್ ಬಿ ಮೈನಸ್ ಎ ನಮಗೆ ಏನಾಗ್ತಾ ಹೋಗುತ್ತೆ? ಸೆಟ್ ಬಿ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳು ಮಾತ್ರ, ಅಂದ್ರೆ ಸೆಟ್ ಎ ಅಲ್ಲಿ ಇರುವಂತ ಕಾಮನ್ ಎಲಿಮೆಂಟ್ಸ್ ಗಳನ್ನ ಏನ್ ಮಾಡ್ತಾ ಹೋಗ್ತೀರಾ? ಬಿಡ್ತಾ ಹೋಗ್ತೀವಿ. ಅದೇ ತರ ನಮಗೆ ಡಿಫರೆನ್ಸ್ ಆಫ್ ದ ಟು ಸೆಟ್ ಆಲ್ರೆಡಿ ಹೇಳಿದೀನಿ. ಹಾಗಾದ್ರೆ ಎನ್ ಆಫ್ ಎ ಓನ್ಲಿ ಬೇಕು ಅಂದ್ರೆ ನಾವು ಫೈಂಡ್ ಔಟ್ ಮಾಡಬಹುದು. ಹಾಗೆ ಎನ್ ಆಫ್ ಬಿ ಓನ್ಲಿ ಬೇಕು ಅಂದ್ರೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೇನೆ ಎನ್ ಆಫ್ ಎ ಯೂನಿಯನ್ ಬಿ ಬೇಕು ಅಂದ್ರೆ, ಎನ್ ಆಫ್ ಎ ಯೂನಿಯನ್ ಬಿ ಬೇಕು ಅಂದ್ರೆ ಎ ಮೈನಸ್ ಬಿ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಬಿ ಮೈನಸ್ ಎ ಮಾಡ್ಬೋದಾ? ಅಂದ್ರೆ ಸೆಟ್ ಎ ಇರುವಂತ ಎಲಿಮೆಂಟ್ಸ್ಗಳು ಸೆಟ್ ಎ ಇರುವಂತ ಎಲಿಮೆಂಟ್ಸ್ ಗಳನ್ನು ತಗೋಬಹುದು, ಸೆಟ್ ಬಿ ಇರುವಂತ ಎಲಿಮೆಂಟ್ಸ್ ಗಳನ್ನು ತಗೊಳ್ತಾ ಇದ್ರ, ಹಾಗೇನೆ ಕಾಮನ್ ಎಲಿಮೆಂಟ್ಸ್ ಗಳನ್ನು ನಾವು ತಗೊಂಡು ಹೋಗಬೇಕಾಗಿತ್ತು, ಹೌದಲ್ವಾ? ಅಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನು ಅಂದ್ರೆ ಎನ್ ಆಫ್ ಎ ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ,
ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ. ಎನ್ ಆಫ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ. ಓಕೆ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಇಂಟರ್ಸೆಕ್ಷನ್ ಬಿ. ಓಕೆನಾ, ಎ ಇಂಟರ್ಸೆಕ್ಷನ್ ಬಿ ಇಲ್ಲಿರುವಂಥ ನಂಬರ್ ಆಫ್ ಎಲಿಮೆಂಟ್ಸ್ಗಳನ್ನ ನಾವೆಲ್ಲಿ ಬರೀತಾ ಹೋಗ್ತೀರಾ. ಓಕೆನಾ, ಹಾಗಾದರೆ ಎನ್ ಆಫ್ ಎ ಯೂನಿಯನ್ ಬಿ ಅಂದರೆ ಎ ಸೆಟ್ಟು ಮತ್ತು ಬಿ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನ ಸೇರಿದ್ರೆ ನಮಗೆ ಎನ್ ಆಫ್ ಎ ಯೂನಿಯನ್ ಬಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ನಂಬರ್ ಆಫ್ ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ನ ಅಪ್ಲೈ ಮಾಡಬೇಕು. ಯಾಕೆ ಅಂತಂದರೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಅರ್ಥ ಏನು, ಸೆಟ್ ಎ ಮತ್ತು ಸೆಟ್ ಬಿ ಅಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳನ್ನ ಬರ್ಕೊಳ್ತಾ ಹೋಗ್ತಿದ್ದೀರಾ, ಹೌದಲ್ವಾ. ಹಾಗೆಯೇ ಎನ್ ಆಫ್ ಎ ಅಂದ್ರೆ ಏನು, ಎಲ್ಲ ಎಲಿಮೆಂಟ್ಸ್ಗಳು, ಸೆಟ್ ಎ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು. ಸಪೋಸ್ 10 ಎಲಿಮೆಂಟ್ಸ್ ಇತ್ತು ಅಂದರೆ 10 ಅಂತ ಬರೀತಾ ಹೋಗ್ತೀರಾ. ಸೆಟ್ ಬಿ ಅಲ್ಲಿ 10 ಎಲಿಮೆಂಟ್ಸ್ ಇದೆ ಅಂದರೆ ಸೆಟ್ ಬಿ ಅಲ್ಲಿರುವಂಥ 10 ಎಲಿಮೆಂಟ್ಸ್ಗಳನ್ನ ಬರ್ಕೊಳ್ತಾ ಹೋಗ್ತೀರಾ. ಬಟ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಸೆಟ್ ಎ ಮತ್ತು ಸೆಟ್ ಬಿ ಅಲ್ಲಿ ಒಂದಿಷ್ಟು ಕಾಮನ್ ಎಲಿಮೆಂಟ್ಸ್ಗಳು ಇರ್ತಾವಲ್ವ, ಅದಷ್ಟನ್ನು ನಾವು ಮೈನಸ್ ಮಾಡಿದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಸಿಗ್ತಾ ಹೋಗುತ್ತೆ ಪಾರ್ಟ್. ಓಕೆ, ಹಾಗೆಯೇ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಯಾವಾಗ, when a intersection b is equals to empty ಆದಾಗ. n of a union b is equals to n of a plus n of b ಅನ್ನೋದು ಒಂದು ಕೂಡ ಫಾರ್ಮುಲಾ. ಯಾವಾಗ ಅಂತ ಅಂದ್ರೆ a ಇಂಟರ್ಸೆಕ್ಷನ್ b ಮಾಡಿದಾಗ ಏನಾದರೂ ಎಂಟಿ ಬರ್ತಾ ಇದೆ ಅಂದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಹಾಗೇನೆ ಇಲ್ಲಿ ನಮಗೆ 2 ಸೆಟ್ಗಳು ಕೊಡ್ತಾ ಇದ್ರು. ಸಪೋಸ್ ಏನಾದರೂ 3 ಸೆಟ್ಗಳು ಕೊಟ್ಟಿದ್ದಾನೆ ಅಂದ್ರೆ ಆ 3 ಸೆಟ್ಗಳ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಫೈಂಡ್ ಔಟ್ ಮಾಡಿ ಅಂತಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಅಂದ್ರೆ ಫಿಗರ್ ಯಾವ ತರ ಬರ್ತಾ ಹೋಗುತ್ತೆ, ಸೆಟ್ ಎ ಅಂಡ್ ಸೆಟ್ ಬಿ ಅಂಡ್ ಸೆಟ್ ಸಿ. Okay, this one is a universal set. Now you are find out ಮಾಡಬೇಕಾಗಿರೋದು A union B union C set all set ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಇದಿಷ್ಟು ಪಾರ್ಟ್ ಏನಾಗ್ತಾ ಹೋಗುತ್ತೆ, A ಇಂಟರ್ಸೆಕ್ಷನ್ B ಆಗ್ತಾ ಹೋಗುತ್ತೆ ಈ ಪಾರ್ಟ್. ಓಕೆ, ದಟ್ ಇಸ್ A ಇಂಟರ್ಸೆಕ್ಷನ್ B. ಹಾಗಾದ್ರೆ ಈ ಪಾರ್ಟ್ ಏನಾಗ್ತಾ ಹೋಗುತ್ತೆ, ಯಾವ ಸೆಟ್ಗಳ ಜೊತೆಗಿದೆ, B union C, ಹೌದಲ್ವಾ, ಸೆಟ್ C. This one is in B intersection C. ಸೆಟ್ B ಮತ್ತೆ ಸೆಟ್ C ಅಲ್ಲಿರುವಂತ ಕಾಮನ್ ಎಲಿಮೆಂಟ್ಸ್ ಗಳು. ಹಾಗಾದ್ರೆ ಇನ್ನು ಉಳ್ಕೊಂಡಿರೋದು this one, that is A intersection C. ಸೆಟ್ A ಮತ್ತೆ ಸೆಟ್ C ಅಲ್ಲಿರುವಂತ ಕಾಮನ್ ಎಲಿಮೆಂಟ್ಸ್ ಗಳು. ಹಾಗಾದ್ರೆ ಮಿಡಲ್ ಅಲ್ಲಿರುವಂತ ಎಲಿಮೆಂಟ್ಸ್ ಗಳು ಇನ್ನೊಂದು ಪೋರ್ಷನ್ ಸಿಗ್ತಾ ಇದೆ, this portion. ಈ ಪೋರ್ಷನ್ ಏನಾಗ್ತಾ ಇದೆ, this one is an A intersection B intersection C. ಅಂದ್ರೆ ಸೆಟ್ A and ಸೆಟ್ B and ಸೆಟ್ C ಮೂರು ಸೆಟ್ ಅಲ್ಲಿ ಕಾಮನ್ ಇರುವಂತ ಎಲಿಮೆಂಟ್ಸ್ ಗಳು ನಮಗೆ A intersection B intersection C ಅಲ್ಲಿ ಸಿಗ್ತಾ ಹೋಗುತ್ತೆ. ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು n of A union B union C. A union B union C ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನಾವು n of A plus n of B plus n of C minus n of A intersection B, number of elements in the set A intersection B minus number of elements in the set A into B intersection C minus n of means number of elements in the A intersection C elements plus with n of A intersection B intersection C ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ n of A union B union C ಸಿಗ್ತಾ ಹೋಗುತ್ತೆ. ಈ ಮೂರು ಫಾರ್ಮುಲಾ ಬರ್ಕೊಳ್ಳಿ. ಈ ಮೂರು ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಗಳಿದೆ. ಯಾವ ತರ ಪ್ರಾಬ್ಲಮ್ಸ್ ಗಳಿದಾವೆ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಯಾವುದೇ ತರದ ಪ್ರಾಬ್ಲಮ್ಸ್ ಗಳಲ್ಲ, ವರ್ಬಲ್ ಪ್ರಾಬ್ಲಮ್ಸ್ ಗಳಿದೆ. ಆ ವರ್ಬಲ್ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಎನ್ ಆಫ್ ಎ ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಸೆಟ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಹಾಗೆ ಸಿ ಯೂನಿಯನ್ ಎ ಯೂನಿಯನ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಇನ್ನೇನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಓಕೆನಾ, ಹಾಗಾದ್ರೆ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಎಸ್, ಇನ್ ದ ಎಕ್ಸಾಂಪಲ್ ಪ್ರಾಬ್ಲಮ್ ಓದೋದು ಫಸ್ಟ್ ಒನ್. If x and y are two sets, set x and set y are the two sets such that x union y ಮಾಡಿದಾಗ has 50 elements. set x ಮತ್ತೆ set y ಅಲ್ಲಿ ಎರಡು ಸೆಟ್ಗಳಿದೆ. ಆ ಎರಡೂ ಸೆಟ್ ನ ಯೂನಿಯನ್ ಮಾಡಿದಾಗ ನಮಗೆ 50 ಎಲಿಮೆಂಟ್ಸ್ ಗಳು ಸಿಗ್ತಾ ಇದೆ. ಹಾಗಾದ್ರೆ n of
ಎಕ್ಸ್ ಯೂನಿಯನ್ ವೈ ಡಾಟಾ 50 ಕೊಡ್ತಾ ಇದ್ದಾರೆ. ಓಕೆನಾ? ಈ ಡಾಟಾ ಬಂದ್ರೆ ನಿಮಗೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಟೋಟಲಿ 5 ಮಾರ್ಕ್ಸ್ ಕ್ವಶನ್ಸ್ ಪ್ರಾಬ್ಲಮ್ಸ್ಗಳಿದ್ದು. ಸೊ ಆ 5 ಮಾರ್ಕ್ಸ್ ಅಲ್ಲಿ ಡಾಟಾ ಮೆನ್ಷನ್ ಮಾಡೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ 2 ಮಾರ್ಕ್ಸ್ ಇರ್ತಾ ಹೋಗುತ್ತೆ, ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಮಾರ್ಕ್ಸ್ಗಳು ಸಿಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸಚ್ ದಟ್ ಎಕ್ಸ್ ಯೂನಿಯನ್ ವೈ ಹ್ಯಾಸ್ 50 ಎಲಿಮೆಂಟ್ಸ್, ಎಕ್ಸ್ ಹ್ಯಾಸ್ 28 ಎಲಿಮೆಂಟ್ಸ್. ಎಕ್ಸ್ ಅಲ್ಲಿ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ ಹಾಗಾದ್ರೆ 28 ಎಲಿಮೆಂಟ್ಸ್ ಇದೆ. ಹಾಗಾದ್ರೆ n of x is equals to 28 and y has 32 elements and y has 32 elements. n of y has 32 elements. ನಮ್ಮ ಹತ್ರ ಟೋಟಲ್ ಒಟ್ಟಿರೋದೆ 50 ಎಲಿಮೆಂಟ್ಸ್ಗಳು. ಎಕ್ಸ್ ಯೂನಿಯನ್ ವೈ ಮಾಡಿದಾಗ ನಮಗೆ 50 ಎಲಿಮೆಂಟ್ಸ್ ಇದೆ. ಬಟ್ n of x ನಮಗೆ 28 ಇದೆ, n of y ನಮಗೆ 32 ಇದೆ. 28 ಪ್ಲಸ್ 32 ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಾ ಹೋಗುತ್ತೆ? 60 ಬರ್ತಾ ಇದೆ. ಬಟ್ ನಮ್ಮ ಪ್ರಾಬ್ಲಮ್ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಎಷ್ಟು? ಎಕ್ಸ್ ಯೂನಿಯನ್ ವೈ ಮಾಡಿದಾಗ ಓನ್ಲಿ 50 ಎಲಿಮೆಂಟ್ಸ್ಗಳು ಇರೋದು. ಬಟ್ ಹೌ ಮೆನಿ ಎಲಿಮೆಂಟ್ಸ್ ಡಸ್ ಹ್ಯಾವ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಹ್ಯಾವ್? ಹಾಗಾದ್ರೆ ಎಕ್ಸ್ ಮತ್ತೆ ವೈ ಸೆಟ್ ಅಲ್ಲಿ ಕಾಮನ್ ಇರುವಂತ ಎಲಿಮೆಂಟ್ಸ್ಗಳು ಇರಲೇಬೇಕಲ್ವಾ? ಹಾಗಾದ್ರೆ ಆ ಕಾಮನ್ ಇರುವಂತ ಎಲಿಮೆಂಟ್ಸ್ಗಳು ಎಷ್ಟು ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆಗ ನಮಗೆ ಕರೆಕ್ಟ್ ಆಗಿ ಎಕ್ಸ್ ಯೂನಿಯನ್ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಅಂದ್ರೆ ಫಾರ್ಮುಲಾ ಬರ್ತಾ ಇದೆ. ಎನ್ ಆಫ್ ಎ ಯೂನಿಯನ್ ಬಿ ಅಂದ್ರೆ ಏನಿದೆಯೋ ಅದೇ ಫಾರ್ಮೆಟ್ ಅಲ್ಲೇ ಎ ಪ್ಲಸ್ ಎಕ್ಸ್ ಮತ್ತೆ ವೈ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಹೌದಲ್ಲ? ಅದೇ ಫಾರ್ಮುಲಾ. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇತ್ತು. ಬಟ್ ಇಲ್ಲಿ ನಮಗೆ ಎಕ್ಸ್ ಮತ್ತೆ ವೈ ಅನ್ನೋದನ್ನ ಸೆಟ್ ಕೊಟ್ಟಿರೋದ್ರಿಂದ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಏನಿದೆ? 50 ಇದೆ. ಕರೆಕ್ಟಾ? ಎಕ್ಸ್ ಯೂನಿಯನ್ ವೈ ಹ್ಯಾಸ್ 50 ಎಲಿಮೆಂಟ್ಸ್. ಹಾಗಾದ್ರೆ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಇಸ್ ಈಕ್ವಲ್ಸ್ ಟು 50. ಎನ್ ಆಫ್ ಎಕ್ಸ್ ಅಂದ್ರೆ 28, ಎನ್ ಆಫ್ ವೈ ಅಂದ್ರೆ 32 ಮೈನಸ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಹೌದಲ್ವಾ? ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ನ RHS ಶಿಫ್ಟ್ LHS ಶಿಫ್ಟ್ ಮಾಡಿ ನೆಗೆಟಿವ್ ಇದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಎಕ್ಸ್ ಇಂಟರ್ಸೆಕ್ಷನ್ ವೈ ಇಸ್ ಈಕ್ವಲ್ಸ್ ಟು 60 ಮೈನಸ್ ಎನ್ ಆಫ್ ಎಕ್ಸ್ ಯೂನಿಯನ್ ವೈ. ಯಾಕೆ? ಎಕ್ಸ್ ಇಂಟರ್ಸೆಕ್ಷನ್ ವೈ ಬೇಕಾಗಿದೆ. ಆ ಎಕ್ಸ್ ಇಂಟರ್ಸೆಕ್ಷನ್ ವೈ ನ ಈ ಕಡೆ ಶಿಫ್ಟ್ ಮಾಡಿ, ಎಕ್ಸ್ ಯೂನಿಯನ್ ವೈ ಕೊಟ್ಟಿರೋದನ್ನ ಅಲ್ಲಿಗೆ ಶಿಫ್ಟ್ ಮಾಡಿ. ಆಗ ನಮಗೆ 60 ಮೈನಸ್ 50. 60 ಮೈನಸ್ 50 ಮಾಡಿದಾಗ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದಟ್ ಈಸ್ 10. ಅಂದ್ರೆ ಎಕ್ಸ್ ಮತ್ತೆ ವೈ ಅಲ್ಲಿ ಕಾಮನ್ ಇರುವಂತ ಎಲಿಮೆಂಟ್ಸ್ಗಳು ಎಷ್ಟು? ಓನ್ಲಿ 10. ಎಕ್ಸ್ ಇಂಟರ್ಸೆಕ್ಷನ್ ವೈ ಗೊತ್ತಾಯ್ತಲ್ವಾ? ಟೋಟಲ್ ನಮ್ಮ ಹತ್ರ 50 ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ನಮಗೆ ಎನ್ ಆಫ್ ಎಕ್ಸ್ ಅಲ್ಲಿ ನಮಗೆ 28 ಸ್ಟೂಡೆಂಟ್ಸ್ ಇದ್ದಾರೆ. ಎನ್ ಆಫ್ ವೈ ಅಲ್ಲಿ ನಮಗೆ 32 ಸ್ಟೂಡೆಂಟ್ಸ್ ಗಳಿದ್ದಾರೆ. ಹಾಗಾದ್ರೆ ಎಕ್ಸ್ ಮತ್ತೆ ಇಂಟರ್ಸೆಕ್ಷನ್ ವೈ ಎರಡರಲ್ಲೂ ಕಾಮನ್ ಇರುವಂತ ಎಲಿಮೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ? ದಟ್ ಈಸ್ 10 ಮೆಂಬರ್ಸ್ ಓನ್ಲಿ. ಗೊತ್ತಾಯ್ತಾ? ಫಸ್ಟ್ ಪ್ರಾಬ್ಲಮ್ ಎಕ್ಸಾಂಪಲ್ ಪ್ರಾಬ್ಲಮ್. ದ ಸೆಕೆಂಡ್ ಎಕ್ಸಾಂಪಲ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. It's okay. In the second example, in a school there are 20 teachers who teach mathematics or physics. Okay? ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ನಮಗೆ 20 ಟೀಚರ್ಸ್ಗಳಿದ್ದಾರೆ. ಆ 20 ಟೀಚರ್ಸ್ಗಳು ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ನ ಟೀಚ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ? ಹಾಗೆ ಆಫ್ ದೀಸ್ 12 ಟೀಚರ್ ಟೀಚ್ ಮ್ಯಾಥಮೆಟಿಕ್ಸ್. 12 ಟೀಚರ್ಸ್ ಏನು ಮಾಡ್ತಾ ಇದ್ದಾರೆ? ಮ್ಯಾಥಮೆಟಿಕ್ಸ್ ನ ಟೀಚ್ ಮಾಡ್ತಾ ಇದ್ದಾರೆ. ಓಕೆನಾ? ಅಂಡ್ 4 ಟೀಚರ್ ಟೀಚ್ ಬೋತ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಅಂಡ್ ಮೋರ್ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಎರಡನ್ನ ಟೀಚ್ ಮಾಡ್ತಾ ಇರುವಂತ ಟೀಚರ್ಸ್ಗಳು ಎಷ್ಟು ಜನ ಇದ್ದಾರೆ? ದಟ್ ಈಸ್ 4 ಮೆಂಬರ್ಸ್ಗಳಿದ್ದಾರೆ. ಗೊತ್ತಾಯ್ತಲ್ವಾ? ಹಾಗೇನೆ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಹೌ ಮೆನಿ ಟೀಚರ್ ಟೀಚರ್ಸ್ ಫಿಸಿಕ್ಸ್. ಹಾಗಾದ್ರೆ ಫಿಸಿಕ್ಸ್ ನ ಟೀಚ್ ಮಾಡ್ತಾ ಇರುವಂತ ಟೀಚರ್ಸ್ ನಂಬರ್ಸ್ ಎಷ್ಟುಗಳಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಕೊಟ್ಟಿರುವಂತ ಡಾಟಾದಲ್ಲಿ ನಾವಿಲ್ಲಿ
ಡಾಟಾನ ಯೂಸ್ ಮಾಡ್ಕೊಂಡು ಬರೋದಾದ್ರೆ ಲೆಟ್ m denote mathematics teachers m ಅನ್ನ ಸೆಟ್ ಏನ್ ಡೆನೋಟ್ ಮಾಡ್ತಾ ಇದ್ರೆ ಟೀಚರ್ಸ್ ಹೂ ಟೀಚ್ ಓನ್ಲಿ ಇನ್ ಮ್ಯಾಥಮೆಟಿಕ್ಸ್. ಟೀಚರ್ಸ್ ಗಳು ಮ್ಯಾಥಮೆಟಿಕ್ಸ್ ನ ಟೀಚ್ ಮಾಡುವಂತ ಟೀಚರ್ಸ್ ಗಳನ್ನ m ಸೆಟ್ ಡೆನೋಟ್ ಮಾಡ್ತಾ ಹೋಗುತ್ತೆ. ಹಾಗೇನೆ p denote ಫಿಸಿಕ್ಸ್ ಟೀಚರ್ಸ್ ಅಂದ್ರೆ p ಅನ್ನ ಏನು ಮೆನ್ಷನ್ ಮಾಡ್ತಾ ಹೋಗುತ್ತೆ, ಫಿಸಿಕ್ಸ್ ಟೀಚರ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗುತ್ತೆ, ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ p ಸೆಟ್ ಅನ್ನೋದು. ಹಾಗಾದ್ರೆ p ಯೂನಿಯನ್ m ಅಂದ್ರೆ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚ್ ಮಾಡುವಂತ ಟೋಟಲ್ ಟೀಚರ್ಸ್ ಎಷ್ಟು ಜನ ಇದ್ದಾರೆ, ದಟ್ ಈಸ್ 20. ಹೌದಲ್ವಾ? ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಆರ್ 20. ಹೌದಾ? ಯಾಕೆ? ಅವರು ಟೀಚ್ ಮಾಡ್ತಾ ಇರೋರು ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್ ನ ಟೀಚ್ ಮಾಡೋಂಥ ಟೀಚರ್ಸ್ ಎಷ್ಟು ಜನ ಇದ್ದಾರೆ, 20. ನಾನು ಆಲ್ರೆಡಿ ಹೇಳಿದ್ದೀನಿ, ಯೂನಿಯನ್ ಅಂತಂದ್ರೆ ಆರ್ ಇದ್ದೇ ಇರುತ್ತೆ, ಇಂಟರ್ಸೆಕ್ಷನ್ ಅಂದ್ರೆ ಆ್ಯಂಡ್ ಇರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್ ಅಂದಾಗ 20 ಟೀಚರ್ಸ್ ಇದ್ದಾರೆ, ದಟ್ ಈಸ್ p ಯೂನಿಯನ್ m ಅಂತ ಹೋಗುತ್ತೆ. ಹಾಗಾದ್ರೆ n ಆಫ್ m 12 ಟೀಚರ್ ಟೀಚ್ ಮ್ಯಾಥಮೆಟಿಕ್ಸ್ ಅಲ್ವಾ? ಹಾಗಾದ್ರೆ n ಆಫ್ m ಎಷ್ಟು ಜನ ಆಗ್ತಾ ಇದ್ದಾರೆ, 12 ಮೆಂಬರ್ಸ್ ಆಗ್ತಾ ಇದ್ದಾರೆ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು n ಆಫ್ p, ನಂಬರ್ ಆಫ್ ಟೀಚರ್ಸ್ ಹೂ ಟೀಚ್ ಫಿಸಿಕ್ಸ್. ಹೌದಲ್ವಾ? ಹಾಗೇನೆ n ಆಫ್ p ಇಂಟರ್ಸೆಕ್ಷನ್ m, ಫಿಸಿಕ್ಸ್ನು ಟೀಚ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ನು ಟೀಚ್ ಮಾಡ್ತಾರೆ. ಹೌದಲ್ವಾ? ಫಿಸಿಕ್ಸ್ನು ಟೀಚ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ನು ಟೀಚ್ ಮಾಡ್ತಾರೆ ಅಂತಂದ್ರೆ ಕಾಮನ್ ಅವರವ ಫಿಸಿಕ್ಸ್ನ ಟೀಚ್ ಮಾಡ್ತಾರೆ, ಅವರು ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ತಾರೆ. ಅಂಥವ್ರು ಎಷ್ಟು ಜನ ಇದ್ದಾರೆ, ದಟ್ ಈಸ್ 4 ಮೆಂಬರ್ಸ್. 4 ಜನ ಏನಾಗ್ತಾ ಇದ್ದಾರೆ, ಅವರು ಫಿಸಿಕ್ಸ್ ಕೊಟ್ಟರೆ ಫಿಸಿಕ್ಸು ಮಾಡ್ತಾರೆ, ಮ್ಯಾಥ್ಸ್ ಕೊಟ್ಟರೆ ಮ್ಯಾಥ್ಸು ಟೀಚ್ ಮಾಡ್ತಾ ಹೋಗ್ತಾರೆ. ಅಂಥ ಮೆಂಬರ್ಸ್ ನಮಗೆ 4 ಜನ ಇದ್ದಾರೆ. ಹಾಗಾದ್ರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು n ಆಫ್ p ಓನ್ಲಿ ಬೈ ಯೂಸಿಂಗ್ ಎ ಫಾರ್ಮುಲಾ n ಆಫ್ p ಯೂನಿಯನ್ m is equals to n of p plus n of m minus n of p intersection m. ನಮಗೆ ಬೇಕಾಗಿರೋದು n of p ಓನ್ಲಿ. ಹಾಗಾದ್ರೆ n of p ನ ಅಲ್ಲೇ ಇಟ್ಕೊಳ್ಳಿ, ಇನ್ನ ಉಳ್ಕೊಂಡಿರೋ ಟರ್ಮ್ಸ್ ಅನ್ನ LHS ಗೆ ಶಿಫ್ಟ್ ಮಾಡ್ತಾ ಹೋಗಿ. ಆಗ ನಮಗೆ n of p ಯೂನಿಯನ್ m minus n of m plus n of p intersection m. ನಾನು ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಹೇಳಿದ್ದೀನಿ, ಸೈನ್ಗಳು ಅಥವಾ ಎಲಿಮೆಂಟ್ಸ್ಗಳನ್ನ ನಾವು LHS ಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂದ್ರೆ ಸೈನ್ಗಳು ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ n ಆಫ್ m ನ ನಾವು LHS ಗೆ ಶಿಫ್ಟ್ ಮಾಡಿದಾಗ ನೆಗೆಟಿವ್ ಆಗ್ತಾ ಇದೆ, ಪಾಸಿಟಿವ್ ಸೈನ್ ಇದ್ದು ನೆಗೆಟಿವ್ ಆಯಿತು, ನೆಗೆಟಿವ್ ಸೈನ್ ಇದ್ದು ಪಾಸಿಟಿವ್ ಸೈನ್ ಆಯಿತು. ಹಾಗಾದ್ರೆ n ಆಫ್ p ಯೂನಿಯನ್ m ಗೊತ್ತಿದೆ 20 ಮೆಂಬರ್ಸ್, n ಆಫ್ m ಗೊತ್ತಿದ್ದಾರೆ 12 ಮೆಂಬರ್ಸ್, n ಆಫ್ p ಇಂಟರ್ಸೆಕ್ಷನ್ m ಗೊತ್ತಿದ್ದಾರೆ 4 ಮೆಂಬರ್ಸ್. ಹಾಗಾದ್ರೆ 20 minus 12 plus 4, 20 minus 12 is an 8, correct? 8 plus 4 is an 12, or minus 12 plus 4, minus 12 plus 4 ಮಾಡಿದಾಗ ನಮಗೆ again 8 ಬರ್ತಾ ಹೋಗುತ್ತೆ, minus 8 ಬರ್ತಾ ಹೋಗುತ್ತೆ, 20 minus 8 ಮಾಡಿದ್ರೆ ನಮಗೆ again 12 ಬರ್ತಾ ಹೋಗುತ್ತೆ. ಹಾಗಾದ್ರೆ therefore number of teachers who teach physics are ಅಂತ ಬರೆದು 12 ಅಂತ ಬರೀತಾ ಹೋಗ್ತೀರಾ. ಇದಿಷ್ಟು ನಿಮಗೆ ಕೇಳಿರುವಂಥ ಕ್ವಶನ್ಗೆ ಸೊಲ್ಯೂಷನ್. ಓಕೆನಾ? ಲಾಸ್ಟಿಕ್ ಕೋಟ್ಸ್ ಅಲ್ಲಿ ಬರೀತಾ ಹೋಗ್ತೀರಾ. therefore the number of teachers teach physics are 12 members ಅಂತ ಬರೀತಾ ಹೋಗ್ಬೇಕು. ಗೊತ್ತಾಯ್ತಾ? ಇದು ನಿಮಗೆ ಸೆಕೆಂಡ್ ಎಕ್ಸಾಂಪಲ್. ಇನ್ ದ ಥರ್ಡ್ ಎಕ್ಸಾಂಪಲ್, yes, okay, in the third example, in a class of 35 students, 24 like to play cricket and 16 like to play football. Also each student likes to play at least one of the two games. How many students like to play both cricket and football? Yes, okay, in our school ಇದೆ ಅಂತ ಅಂದಾಗ ಸ್ಕೂಲ್ ಅಲ್ಲಿ ನಮಗೆ ಗೇಮ್ಸ್ ಅಲಾಟ್ಮೆಂಟ್ ಮಾಡ್ತಾ ಇದ್ವಿ. ಆ ಗೇಮ್ಸ್ ಯಾವ್ದಾದ್ರು ಅಂತಂದ್ರೆ ಕ್ರಿಕೆಟ್ ಮತ್ತೆ ಫುಟ್ಬಾಲ್. ಓಕೆನಾ? ಹಾಗಾದ್ರೆ ಸ್ಕೂಲ್ ಅಂತ ಅಂದಾಗ ಗೇಮ್ಸ್ಗಳು ತುಂಬ ಇರ್ತವೆ. ಆ ಗೇಮ್ಸ್ಗಳು ಎಲ್ಲ ಗೇಮ್ಸ್ಗಳನ್ನು ತಗೊಳ್ಳೋದಕ್ಕಿಂತ 2 ಗೇಮ್ಸ್ಗಳನ್ನ ಕನ್ಸಿಡರ್ ಮಾಡ್ತಾ ಇದೀವಿ, ದಟ್ ಈಸ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. IPL ನಡೀತಾ ಇದೆ, ಸೊ ನಿಮಗೆ ಕ್ರೇಜ್ ಜಾಸ್ತಿನೇ ಇದೆ ಇವಾಗ IPL ಬಗ್ಗೆ. ಹೌದಲ್ವಾ? ಗೊತ್ತಾಗ್ತಿದೆ ಅದು ಆ್ಯಕ್ಚುಲಿ. ಸೊ
ಕ್ರಿಕೆಟ್ ಪ್ಲೇ ಮಾಡ್ತಾ ಇರೋ ಜನ 24 ಮೆಂಬರ್ಸ್, ಕ್ರಿಕೆಟ್ ಇಷ್ಟಪಡೋರು ಜನ 24 ಮೆಂಬರ್ಸ್. ಹಾಗೆಯೇ 16 ಮೆಂಬರ್ಸ್ ಲೈಕ್ ಟು ಪ್ಲೇ ಫುಟ್ಬಾಲ್. 16 ಮೆಂಬರ್ಸ್ಗಳು ಏನಾಗ್ತಾ ಇದ್ದಾರೆ, ಫುಟ್ಬಾಲ್ನ ಪ್ಲೇ ಮಾಡ್ತಾರೆ, ಅವರಿಗೆ ಅದು ಇಷ್ಟ ಆಟ ಆಡೋದಕ್ಕೆ, ಫುಟ್ಬಾಲ್ ಆಡೋದಕ್ಕೆ. ಹಾಗೆಯೇ ಆಲ್ಸೋ ಈಚ್ ಸ್ಟೂಡೆಂಟ್ ಲೈಕ್ ಟು ಪ್ಲೇ ಅಟ್ ಲೀಸ್ಟ್ ಒನ್ ಆಫ್ ದ 2 ಗೇಮ್ಸ್. 35 ಸ್ಟೂಡೆಂಟ್ಸ್ ಅಲ್ಲಿ ಎರಡರಲ್ಲಿ ಒಂದು ಆಟ ಆಡೋರು ಒಬ್ರು ಇದ್ದೇ ಇರ್ತಾರೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಆಲ್ಸೋ ಈಚ್ ಸ್ಟೂಡೆಂಟ್ಸ್ ಲೈಕ್ಸ್ ಟು ಪ್ಲೇ ಅಟ್ ಲೀಸ್ಟ್ ಒನ್ ಆಫ್ ದ 2 ಗೇಮ್ಸ್. ಆ 2 ಗೇಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಗೇಮ್ನ ಅವ್ರು ಆಡ್ತಾರೆ ಪ್ರತಿಯೊಬ್ಬ ಸ್ಟೂಡೆಂಟ್. ಗೊತ್ತಾಯ್ತಾ? 35 ಸ್ಟೂಡೆಂಟ್ಸ್ ಅಲ್ಲಿ. ಹಾಗಾದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ಟು ಪ್ಲೇ ಬೋತ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಮೆನ್ಷನ್ ಆಗ್ತಾ ಇದೆ. ಅಂಡ್ ಅಂತ ಅಂದಾಗ ಇಂಟರ್ಸೆಕ್ಷನ್, ಹೌದಲ್ವಾ? ಹಾಗಾದ್ರೆ ಫುಟ್ಬಾಲ್ನೂ ಆಡೋರು ಅಂಡ್ ಕ್ರಿಕೆಟೂ ಆಡೋರು. ಅವನಿಗೆ ಫುಟ್ಬಾಲು ಇಷ್ಟ ಇರುತ್ತೆ, ಕ್ರಿಕೆಟು ಇಷ್ಟ ಇರುತ್ತೆ, ಎರಡೂ ಆಡ್ತಾರೆ. ಎರಡೂ ಆಡೋಂಥ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಅಗೈನ್ ಡಾಟಾಸ್ನ ಕರೆಕ್ಟಾಗಿ ಬರ್ಕೊಂತ ಹೋಗ್ಬೇಕು. ಸೊ 35 ಸ್ಟೂಡೆಂಟ್ಸ್ಗಳು ಇದ್ದಾರೆ. ಆ 35 ಸ್ಟೂಡೆಂಟ್ಸ್ಗಳು ಐದರ್ ಫುಟ್ಬಾಲ್ ಆದರೂ ಆಡ್ಬೋದು, ಆರ್ ಕ್ರಿಕೆಟ್ನಾದರೂ ಆಡ್ಬೋದು. ಹಾಗಾದ್ರೆ ಆರ್ ಅಂತ ಮೆನ್ಷನ್ ಆಗ್ತಾ ಇದೆ ಅಂತಂದ್ರೆ ಯೂನಿಯನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಕ್ರಿಕೆಟ್ ಆಡೋರ್ನ ಒಂದು ಸೆಟ್, ಫುಟ್ಬಾಲ್ ಆಡೋರ್ನ ಒಂದು ಸೆಟ್, ಆ ಸೆಟ್ಗೆ ನೇಮ್ ರೆಪ್ರೆಸೆಂಟ್ ಲೆಟರ್ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಲೆಟ್ ಎಕ್ಸ್ ಬಿ ದ set of students like to play cricket. Set of students like to play cricket. X ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಕ್ರಿಕೆಟ್ ಆಡೋದಕ್ಕೆ ಇಷ್ಟ ಇರುವಂತ ಸ್ಟೂಡೆಂಟ್ಸ್ ಅನ್ನ X ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. Y with the set of all students like to play football. Likes to play football. ಫುಟ್ಬಾಲ್ ಆಡೋದಕ್ಕೆ ಇಷ್ಟ ಇರುವಂತ ಹುಡುಗರನ್ನ Y ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗೇನೆ X union B with the set of all students like to play at least one or two games. At least one or two games. ಅವ್ರಿಗೆ ಇಷ್ಟ ಇರುತ್ತೆ. 35 ಜನ ಹುಡುಗರು ಅಂದ್ರೆ 35 ಜನ ಹುಡುಗರು ಗೇಮ್ಸ್ ಆಡೋರೆ. 35 ಜನ ಹುಡುಗರು ಗೇಮ್ಸ್ ಆಡೋರೆ. ಆ 35 ಜನದಲ್ಲಿ ಯಾವ್ದಾದ್ರು ಒಂದು ಗೇಮ್ನ ಆ 35 ಜನ ಆಡ್ತಾ ಹೋಗ್ತಾರೆ. ಓಕೆನಾ? ಹಾಗಾಗಿ X union Y with the set of students likes to play at least one of 2 games, and X intersection Y with the set of all students likes to play both cricket and football. Both likes to play both cricket and football. ನಾವು ಹಾಗಾದ್ರೆ ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ? X intersection Y ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ಕೊಟ್ಟಿರುವಂತ ಡಾಟಾಸ್ ಯಾವ್ದು? n of x union y ಇದೆ. ಹಾಗಾದ್ರೆ n of x union y ಎಷ್ಟು ಆಗ್ತಾ ಇದ್ದಾರೆ? 35 ಮೆಂಬರ್ಸ್ ಇದ್ದಾರೆ. ಹಾಗಾದ್ರೆ n of x ಎಷ್ಟು ಕೊಡ್ತಾ ಇದ್ದಾರೆ? n of x ಅಂದ್ರೆ x ರೆಪ್ರೆಸೆಂಟ್ ಮಾಡ್ತಾ ಇರೋದು likes to play cricket, ಹೌದಲ್ವಾ? ಹಾಗಾದ್ರೆ n of x ಎಷ್ಟು ಜನ ಇದ್ದಾರೆ? 24 ಮೆಂಬರ್ಸ್. and n of y ಫುಟ್ಬಾಲ್ ನ ಆಡಕ್ಕೆ ಇಷ್ಟ ಇರುವಂತ ಹುಡುಗರು ಎಷ್ಟು ಜನ ಇದ್ದಾರೆ? 60. ಹಾಗಾದ್ರೆ ಎರಡನ್ನೂ ಆಡೋದಕ್ಕೆ ಇಷ್ಟ ಇರುವಂತ ಹುಡುಗರು ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಫಾರ್ಮುಲಾ ಏನು ಹೇಳ್ತಾ ಹೋಗುತ್ತೆ? n of x union y equals to n of x union y equals to n of x union y equals to n of x plus n of y minus n of x intersection y. ಹೌದಲ್ವಾ? ನಮಗೆ ಬೇಕಾಗಿರೋ ನಾವು x intersection y. ಹಾಗಾದ್ರೆ ಅಲ್ಲಿರುವಂತ ಡಾಟಾನ ಮೈನಸ್ ನ LHS ಕಳಿಸ್ಕೊಳ್ಳೋಣ, ಪಾಸಿಟಿವ್ ಆಯ್ತು. ಹಾಗಾದ್ರೆ ಇಲ್ಲಿರೋ ಪಾಸಿಟಿವ್ ಡಾಟಾನ RHS ಕಳಿಸ್ಕೊಂಡ್ರೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ n of x plus n of y minus n of x union y ಮಾಡಿದ್ರೆ ನಮಗೆ ಕ್ರಿಕೆಟ್ ಆಡೋನು ಅಂಡ್ ಫುಟ್ಬಾಲ್ ಆಡೋನು ಎರಡೂ ಸಿಗ್ತಾ ಹೋಗ್ತಾರೆ. ಎರಡನ್ನೂ ಕಾಮನ್ ಆಗಿ ಆಡೋಂಥ ಪ್ಲೇಯರ್ ಸಿಗ್ತಾ ಹೋಗ್ತಾರೆ. ಹಾಗಾದ್ರೆ n of x ಎಷ್ಟೇನಾಯ್ತು? 24 plus 16 minus 35. ಹೌದಲ್ಲ? ಹಾಗಾದ್ರೆ 24 plus 16 is 40 minus 35, that is 5.
ಹಾಗಾದ್ರೆ therefore the number of students who likes to play both cricket and football or 5 ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ತಂಗಾಯ್ತು. ಗೊತ್ತಾಯ್ತಲ್ವಾ? ಇದಿಷ್ಟು ನಿಮಗೆ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇರೋಂಥ ಟಾಪಿಕ್. ಇದರ ಬೇಸ್ ಮೇಲೆ ನಿಮಗೆ ಎಕ್ಸಸೈಸ್ 1.6 1.5 ಬಂದು ಕಂಪ್ಲೀಟ್ ಆಗಿ ನಿಮಗೆ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಆ್ಯಂಡ್ ಡಿಫರೆನ್ಸ್ ಆಫ್ ಎ ಸೆಟ್ ಮೇಲೆ ಪ್ರಾಬ್ಲಮ್ಸ್ಗಳಿದೆ. ಸೊ ಆ ಟಾಪಿಕ್ನ ಬಿಟ್ಟಿರೋದ್ರಿಂದ ನಾನು ಕೂಡ 1.5 ಎಕ್ಸಸೈಸ್ನ ಹೋಲ್ಡ್ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗಾದರೆ ಎಕ್ಸಸೈಸ್ 1.6 ಇವಾಗ ಏನು ನಾವು ಪ್ರಾಬ್ಲಮ್ ಮಾಡಿದ್ದೀವಲ್ವಾ, ಇದೇ ಪ್ರಾಬ್ಲಮ್ ಟೈಪಲ್ಲೇ ನಿಮಗೆ ಕ್ವಶನ್ಸ್ಗಳಿದ್ದಾವೆ. ಯಾವ್ಯಾವ ಕ್ವಶನ್ಸಿಗೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ, ಟ್ರೈ ಮಾಡೋಕ್ಕಾಗತ್ತೆ, ಅದನ್ನು ಟ್ರೈ ಮಾಡಿ ಸಬ್ಮಿಟ್ ಮಾಡಿ. ನನಗೆ ಯಾವುದಾದ್ರು ಸರಿ ಇದೆಯೋ ಅದನ್ನು ನಾನು ಕಂಟಿನ್ಯೂ ಅಂದರೆ ಯಾವುದಾದ್ರು ಸರಿ ಇದೆಯೋ ಅದನ್ನು ಬಿಟ್ಟು ಯಾವ ಪ್ರಾಬ್ಲಮ್ಸ್ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಆ ಪ್ರಾಬ್ಲಮ್ಸ್ಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಇನ್ ದ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಟಾಪಿಕ್. ಥ್ಯಾಂಕ್ ಯು.